ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಡಿತದ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಇಲ್ವಾ ಅಂತೇಳಿ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗ್ತಾ ಇವೆ. ಸೊ ಇದರಿಂದ ಬಚಾವಾಗೋದು ಹೇಗೆ ಅಂದರೆ ಮುಂಜಾಗ್ರತಾ ಕ್ರಮಗಳು ಏನಿರುತ್ತೆ, ಪ್ರಥಮ ಚಿಕಿತ್ಸೆ ಯಾವ ರೀತಿಯಾಗಿರಬೇಕು, ಜೊತೆಗೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನೋಡಿ. ಇದ್ದಕ್ಕಿದ್ದ ಹಾಗೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಲಾಗುತ್ತೆ. ಸೊ ಈ ರೀತಿಯ ಘಟನೆಗಳು ಆದರೂ ಕೂಡ ಯಾಕೆ ಅಲ್ಲಿರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂಥೇಳಿ, ಜೊತೆಗೆ ಪ್ರಮುಖವಾಗಿ ಇದರಿಂದ ಯಾವ ರೀತಿಯಾಗಿ ಚಿಕಿತ್ಸೆ ವ್ಯವಸ್ಥೆ ಇರುತ್ತೆ ಅಂದರೆ ಪ್ರಥಮ ಮನೆಮದ್ದು ಯಾವ ರೀತಿಯಾಗಿರುತ್ತೆ, ಆಮೇಲೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಹೇಗಿರುತ್ತೆ, ತಕ್ಷಣ ಅಂದರೆ ನಾಯಿ ಕಡಿತ ಆದ ತಕ್ಷಣ ನೀವು ಏನು ಮಾಡಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದು ಇವತ್ತಿನ ವಿಶೇಷ. ನಾಯಿ ಕಡಿತ ಬೆಂಗಳೂರಲ್ಲೇ ಅಧಿಕ. ಈ ಬೀದಿ ನಾಯಿಯ ಹಾವಳಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥ ಪ್ರಕರಣಗಳು ಇವು. ನೋಡಿ, 5 ವರ್ಷದಲ್ಲಿ 8 ಲಕ್ಷ ದಾಟಿದೆ ಅಂತಂದರೆ ಪ್ರಕರಣಗಳ ಸಂಖ್ಯೆ. ಅಂದರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ ಇದೆಲ್ಲ ಗೊತ್ತಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿದೆ ಅಂತೇಳಿ. ನಾಯಿಗಳನ್ನು ಸಾಯಿಸಬೇಕು ಅಂತೇನಿಲ್ಲ, ಬಟ್ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು ಅಂತೇಳಿ ಜನ ಒಂದು ನೆಮ್ಮದಿಯಿಂದ ಬದುಕೋದು ಯಾವಾಗ ಅಂತ ನೋಡಿ. ಪ್ರಮುಖವಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ. ಅಂದರೆ ಈ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತೇಳಿ ಪ್ರಮುಖವಾಗಿ 2020ರಲ್ಲಿ 40,177 ಪ್ರಕರಣ ದಾಖಲಾಗಿವೆ 2020ರಲ್ಲಿ. ಇನ್ನು 21ರಲ್ಲಿ 54,420 ಪ್ರಕರಣ ದಾಖಲಾಗಿವೆ. 2022ರಲ್ಲಿ 1,63,366 ಪ್ರಕರಣಗಳು. ಅದರಲ್ಲಿ 3 ಜನ ಸಾವನ್ನಪ್ಪಿರುವಂಥದ್ದು. ನಾಯಿಯ ಕಡಿತದಿಂದಾಗಿ ಸಾವಾಗಿದೆ 3. ಇನ್ನು 2023ರಲ್ಲಿ 2,32,754 ಪ್ರಕರಣ ದಾಖಲಾಗಿವೆ. 4 ಜನ ಸಾವನ್ನಪ್ಪಿದ್ದಾರೆ ಈ ಒಂದು ನಾಯಿಯ ಕಡಿತದಿಂದಾಗಿ. 24ರಲ್ಲಿ ಅಂದರೆ 2024ರಲ್ಲಿ 3,22,333 ಆ ಇಸ್ವಿಯಲ್ಲಿ ಅಂದರೆ ಈ ವರ್ಷದಲ್ಲಿ 4 ಜನ ಸಾವನ್ನಪ್ಪಿರುವಂಥದ್ದು. ಈ ಎಲ್ಲವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನೋಡಿ, ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಪ್ರಮುಖವಾಗಿ 5 ವರ್ಷದಲ್ಲಿ ಎಲ್ಲಿ ಅಧಿಕ ಪ್ರಕರಣದ ವರದಿ ಆಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. BBMPಯಲ್ಲಿ ಅಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 76,799, ಮಂಡ್ಯದಲ್ಲಿ 47,619, ಇದಾದ ನಂತರ ಬೆಳಗಾವಿ 44,638, ಬೆಂಗಳೂರು ನಗರದಲ್ಲಿ 43,826, ಇನ್ನು ಮೈಸೂರು ಭಾಗದಲ್ಲಿ 40,879 ಪ್ರಕರಣಗಳು ದಾಖಲಾಗಿವೆ ಕಳೆದ 5 ವರ್ಷದಲ್ಲಿ. ಇದೆಲ್ಲವನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 5 ಲಕ್ಷ ದಾಟುತ್ತೆ. 5,13,000 ಪ್ರಕರಣಗಳು. ಸೊ ಇದಕ್ಕೆ ಅಂದರೆ ಒಂಥರ ರಾಜ್ಯದ ಜನರಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶನೇ ಇಲ್ವಾ ಅಂತೇಳಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತಪ್ಪ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರಾಗಿರುವಂಥ ಅರುಣ್ ಪ್ರಸಾದ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಡಾಕ್ಟರ್ ರಾಜಸೆಲ್ವರಾಜನ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅರುಣ್ ಪ್ರಸಾದ್ ಅವರೇ, ನಾನು ನಿಮ್ಮ ಹತ್ರನೇ ಬರ್ತೀನಿ. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಸರ್. ಇದ್ದಕ್ಕಿದ್ದಾಗೆ ತಪ್ಪಿಲ್ಲದೆ ಇರೋರು ಅನುಭವಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಅವ್ರದ್ದು ತಪ್ಪಿಲ್ಲ, ಅಲ್ಲಿ ಯಾರ್ದೋ ತಪ್ಪಿನಿಂದ ಈ ನಾಯಿಯ ಕಾಟದಿಂದಾಗಿ ಸಾವಿನ ಪ್ರಕರಣಗಳು ಕೂಡ ಆಗ್ತಿದ್ದಾವೆ ಅಂತಂತ ಹೇಳಿದ್ರೆ ಏನು ಹೇಳಬೇಕು, ಯಾರಿಗೆ ಏನು ಹೇಳಬೇಕು ಅಂತ? ಇದು ನಾಯಿ ಓಕೆ ಯಾಕೆ ಕಚ್ಚುತ್ತೆ ಓಕೆ ಇದು, ಬಟ್ ಅದಕ್ಕಿಂತ ಮುಂಚೆ ಒಂದು ಹೇಳಿಬಿಡ್ತೀನಿ ನೋಡಿ. ಓಕೆ, ಮೊದಲು ಬಂದು ಓಕೆ ನಮ್ಮ BBMP ಹಾಸ್ಪಿಟಲ್ಸ್ ತಗೊಂಡಂದರೆ ಅದರಲ್ಲಿ ನಾಯಿ ಕಡಿತ ಬಂದು ಓಕೆ ಬೀದಿ ನಾಯಿನ ಇಲ್ಲ ಸಾಕು ನಾಯಿನ ಅಂತೇಳಿತ್ತು. ಮತ್ತು BBMP ವಲಯನ ಇಲ್ಲ BBMP ಹೊರ ವಲಯ ಅಂತೇಳಿತ್ತು. ಬಟ್ ಆಮೇಲೆ ಯೂನಿಯನ್ ಮಿನಿಸ್ಟ್ರಿ ಅವರು, ಹೆಲ್ತ್ ಮಿನಿಸ್ಟ್ರಿ ಅವರು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಏನಾಯಿತು, ಕಾಮನ್ ಫಾರ್ಮ್ಯಾಟಲ್ಲಿ ತಗೊಳಕ್ಕೆ ಶುರು ಮಾಡೋದ್ರೆ ಏನಂದರೆ ನಾಯಿ ಕಚ್ಚಿದೆ ಅಷ್ಟೇ ನೋಟ್ ಮಾಡ್ಕೊಳ್ಳೋದೇ ಹೊತ್ತು ಅದು ಬೀದಿ ನಾಯಿನ ಸಾಕು ನಾಯಿ ಅಂತೇಳಿ ಫಾರ್ಮ್ಯಾಟಲ್ಲಿ ಇಲ್ಲ. ಓಕೆ, ಮತ್ತು ಯಾವ ಸ್ಪೀಶೀಸ್, ಕೋತಿನ, ನಾಯಿನ, ಬೆಕ್ಕ, ಕುದುರೆನ, ಹಂದಿನ ಅಂತೇಳಿ ಬರೀ ಅದು ಇದು ಮಾಡ್ತಾರೆ ಹೊತ್ತು
ಇದಿಲ್ಲ. ಮತ್ತು ಇನ್ನೊಂದು ಕ್ಯಾಟಗರಿ, ಅದು ಕ್ಯಾಟಗರಿ 1, 2, 3 WHO ಗೈಡ್ಲೈನ್ಸ್ ಪ್ರಕಾರ ಇದು ಮಾಡ್ಕೊಳ್ತಾರೆ. ಈಗ ಕನ್ಫ್ಯೂಷನ್ ಏನಂದರೆ ಓಕೆ, ಇವರು ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದ್ರಲ್ಲಿ ಏನಾಗ್ತಾಯಿದೆ ಜನರಿಗೆ, ಮತ್ತು ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಆಲ್ಸೋ ಆಸ್ಟ್ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಡಾಗ್ ಬೈಟ್ಸು ಫ್ರಮ್ ಆಲ್ ದ ಸ್ಟೇಟ್ಸ್. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೆ ಒಂದು ಸೂಚನೆ ಕೊಟ್ಟಿತ್ತು, ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಅಂತೇಳಿ. ನಾನೇ ಖುದ್ದಾಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಗೆ ಹೋಗ್ಬಿಟ್ಟು ಅಲ್ಲಿ ಭೇಟಿಯಾದಾಗ ಅವರು ನೋಟ್ ಮಾಡ್ಕೊಳ್ತಾ ಇರುವ ಫಾರ್ಮ್ಯಾಟಲ್ಲಿ ಬೀದಿ ನಾಯಿ, ಸಾಕು ನಾಯಿಗೆ ಓಕೆ ಇದು ಸಪ್ರೇಟಾಗಿ ನೋಟ್ ಮಾಡ್ತಾ ಇಲ್ಲ. ಇವಾಗ ಏನಾಗ್ತಾಯಿದೆ, ಎಲ್ಲ ಬಂದು ಕಚ್ತಾ ಇರೋದೆಲ್ಲ ಬಂದು ಏನಾಗ್ತಾಯಿದೆ, ಬ್ಲೇಮ್ ಬಂದು ಯಾರ ಮೇಲೆ ಹೋಗ್ತಾಯಿದೆ ಅಂದರೆ ಬೀದಿ ನಾಯಿಗಳ ಮೇಲೆ ಹೋಗ್ತಾಯಿದೆ. ಓಕೆ, ನಾನೇ ಹೇಳಿದ್ದೀನಿ ನೋಡಿಪ್ಪ, ನೀವು ಈ ಥರ ಮಾಡಲಿಕ್ಕಿಲ್ಲ. ನಾಳೆ ದಿನ ಇಫ್ ದ ಸುಪ್ರೀಂ ಕೋರ್ಟ್ ಆಸ್ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದ ಡಾಗ್ ಬೈಟ್, ಯು ಕಾಂಟ್ ಮಿಸ್ಲೀಡ್ ದ ಕೋರ್ಟ್. ಓಕೆ, ಇವರು ಅಧಿಕಾರಿಗಳು ಏನು ಇದು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಆಯುಷ್ಮಾನ್ ಭಾರತ್ ಫಾರ್ಮ್ಯಾಟಲ್ಲಿ ನಮಗೆ ಆ ಫಾರ್ಮ್ಯಾಟಲ್ಲೇ ಇಲ್ಲ ಬೀದಿ ನಾಯಿನ ಸಾಕು ನಾಯಿ ಅಂತೇಳಿ. ಇವಾಗ ಅಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಬೈಫರ್ಕೇಷನ್ ಇಲ್ಲ. ಅದರಲ್ಲಿ ಏನಾಗ್ತಾಯಿದೆ, ಎಲ್ಲ ನಾಯಿ ಬೀದಿ ನಾಯಿನ ಅಂತೇಳಿ ಇದಾಗ್ತಾಯಿದೆ. ಓಕೆ, ಜಾತ್ರೆ ಥರ ಇವಾಗ ಏನಾಗಿದೆ ಆದ್ರೂ ಏನಾಗಿದೆ, ಎಲ್ಲ ಬೀದಿ ನಾಯಿಗಳೇ ಕಚ್ಚಿದೆ, ಇದು ಆಗ್ತಾಯಿದೆ ನೋಡಿ. ಕಚ್ಚೋದು ಬಂದು ಬೀದಿ ನಾಯಿನೂ ಕಚ್ಚುತ್ತೆ, ಸಾಕು ನಾಯಿನೂ ಕಚ್ಚುತ್ತೆ. ಅದು ಯಾಕೆ ಕಚ್ಚುತ್ತೆ, ಒಂದೊಂದು ಸಲ ಆಕ್ಸಿಡೆಂಟಾಗೆ ಉಗುರು ತೆಗಿಬೋದು. ಅದಕ್ಕೆ ನಮ್ಮ ಡಾಕ್ಟರ್ ಸಾಹೇಬರು ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಕ್ಯಾಟಗರಿ 1, 2, 3 ಅಂತೇಳಿದೆ. ಜಸ್ಟ್ ಸುಮ್ಮನೆ ಒಂದು ಪರ್ಚೋದು, ಮತ್ತು ಸುಮ್ಮನೆ ಕಚ್ಚೋದು ಡೀಪ್ ಇರೋಲ್ಲ, ಬ್ಲಡ್ ಬರೋಲ್ಲ. ಓಕೆ, ಬ್ಲಡ್ ಬಂದಂದರೆ ಕ್ಯಾಟಗರಿ 3 ಆಗುತ್ತೆ, ಸಿವಿಯರ್ ಇದು. ಮತ್ತು ಇನ್ನೊಂದು ಮುಖ್ಯವಾಗಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಕ್ಲೀನಾಗೆ ನಾಯಿ ಕಡಿತ ಹೇಗೆ ಕಡಿಮೆ ಮಾಡ್ಬೋದು, ನಾವು ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸ್ಬೇಕಂತೇಳೆಲ್ಲ WHO ಗೈಡ್ಲೈನ್ಸ್ ಇದು ಮಾಡಿದೆ. ಬಟ್ ಯಾವುದೇ ಪಾಲಿಕೆಗಳಾಗಲಿ, ಪುರಸಭೆ ಆಗಲಿ, ನಗರಸಭೆ ಆಗಲಿ, ಪಂಚಾಯತ್ ಆಗಲಿ, ಇವರು ಯಾರೂ ಮಾಡ್ತಾ ಇಲ್ಲ. ಅದರಲ್ಲಿ ಏನಾಗ್ತಾಯಿದೆ ಅಂದರೆ, ಈ ಕಡೆ ಜನರಿಗೆ ನೋಡಿ, ಹಾವು ಇದ್ದರೆ ಹಾವು ಹತ್ರ ಹೋಗಬಾರ್ದು ಅಂತೇಳಿ ಇದೆ. ಇವಾಗ ನಾಯಿದು ಅಷ್ಟೇ, ಒಂದು ನಾಯಿಗೆ ನೋಡಿ ತುಂಬ ಸುಲಭವಾಗಿ ಅದನ್ನ ಫ್ರೆಂಡ್ ಮಾಡ್ಕೋಬೋದು. ಅದಕ್ಕೆ ಒಂದು ಬಿಸ್ಕೆಟು ಏನೋ ಬನ್ನು ಏನೊಂದು ಹಾಕ್ಬಿಟ್ಟಿದ್ರೆ ಇದಾಗುತ್ತೆ. ಅವ್ರೇನು ಮಾಡ್ತಾರೆ, ನಾಯಿನೇನು ಮಾಡ್ತಾರೆ, ಕೋಲ್ ತಗೊಂಡು ಹೊಡಿಯೋದು, ಓಡಿಸೋದು. ದೇವರು ಅದಕ್ಕೆ ಏನು ಕೊಟ್ಟಿರೋದು, ಬರೀ ಬಾಯಿ ಒಂದೇ ಕೊಟ್ಟಿರೋದು. ಬ್ರೂಸ್ಲಿ ಥರ ಕರಾಟೆ ಮಾಡೋಕ್ಕೆ, ಕುಂಫು ಮಾಡೋಕ್ಕೆಲ್ಲ ಏನು ಅದಕ್ಕೆ ಗೊತ್ತೆ, ಬಾಯಿ ಒಂದೇ ಇರೋದು. ಏನಾಗುತ್ತೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದು ಇದು ಮಾಡುತ್ತೆ ಹೊತ್ತು, ಓಕೆ, ತನ್ನ ಆತ್ಮರಕ್ಷಣೆಗೋಸ್ಕರ ಇದು ಮಾಡುತ್ತೆ ಹೊತ್ತು, ಅದು ಅವ್ರನ್ನ ಇದು ಮಾಡಬೇಕಂತ ನಾನು ಒಪ್ಕೊಳ್ಳಲ್ಲ. ಆತ್ಮರಕ್ಷಣೆಗೋಸ್ಕರ ನಾನು ಎಷ್ಟೋ ಪ್ರಕರಣವನ್ನು ನೋಡಿದ್ವಿ. ಸುಮ್ಮನೆ ವಾಕಿಂಗ್ ಹೋಗ್ತಾ ಇರೋದನ್ನ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿರೋದನ್ನ ನೋಡಿದ್ದೀನಿ ಸರ್. ನೋಡಿ, ಅದೇ ಹೇಳ್ತೀನಿ ನೋಡಿ, ಯಾವುದೇ ಪ್ರಾಣಿ ಆಗಲಿ, ಇನ್ ಕೇಸ್ ನಾಯಿ ಬಂದು ಏನಾರ ವೈಲ್ಡ್ ಅನಿಮಲ್ ಆಗಿದೆ ಅಂದರೆ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದು ಮಾಡಬೇಕಿತ್ತು. ಹುಲಿ, ಸಿಂಹ, ಚಿರತೆ, ಕರಡೆ ಅಂತೇಳಿ ಇದರಲ್ಲಿ. ಓಕೆ, ನಾಯಿನ ಓಕೆ, ಇಟ್ ಈಸ್ ಎ ಡೊಮೆಸ್ಟಿಕ್ ಅನಿಮಲ್. ಸಾವಿರಾರು ವರ್ಷಗಳಿಂದ ಮನುಷ್ಯರ ಜೊತೆಲೇ ಬರ್ತಾ ಇರೋದು. ಓಕೆ, ಯಾವುದೇ ನಾಯಿ ಆಗಲಿ, ನಾಯಿ ಅಂತ ಇಲ್ಲ ಸರ್. ಓಕೆ, ಮೊನ್ನೆ ನಾನು ಬನ್ನರಘಟ್ಟ ಝೂಗೆ ಹೋಗಿದ್ದಾಗ ಅಲ್ಲಿ ಹುಲಿ, ಸಿಂಹಗೆ ಅವನು ಊಟ ಹಾಕೋನು, ಊಟ ತೊಗೊಂಡು ಇದು ಮಾಡ್ಕೊಂಡು ಹೋದಂದರೆ ಹುಲಿ, ಸಿಂಹ ಪಾಪ ಅವ್ನು ಹಿಂದೆನೇ ಬರ್ತಿದ್ದೆ, ಯಾಕಂದರೆ ಆಹಾರ ಕೊಡ್ತಾರೆ ಅಂದ್ಬಿಟ್ಟು. ಯಾವುದೇ ಪ್ರಾಣಿ ಆಗಲಿ ಅದಕ್ಕೊಂದು ಊಟ ಏನೋ ಒಂದು ಕೊಟ್ಟು ಇದು ಮಾಡ್ಕೊಂಡಂದರೆ ಯಾವುದೇ ಪ್ರಾಣಿ ಓಕೆ ಇದು ಆಗಲ್ಲ. ಈ ಜನರು ಏನು ಮಾಡ್ತಾರೆ, ಅದನ್ನ ಒಂದು ಓಕೆ ನಮ್ಮ ಇದಕ್ಕಿಲ್ಲ ಅಂದ್ಬಿಟ್ಟು ಅದನ್ನ ಒಂದು ದ್ವೇಷಿಸ್ಕೊಂಡು ಅದಕ್ಕೆ ಉಶು ಪುಷು ಅಂತೇಳಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಅದು ಇದು ಮಾಡುತ್ತೆ. ವೆರಿ ಸಿಂಪಲ್. ಅದಕ್ಕೆ ಯಾವುದೇ ಆಗಲಿ, ಇಲ್ಲಿ ಕೆಳಗಡೆ ಪಾರಿವಾಳಗಳು, ಹದ್ದುಗಳೆಲ್ಲ ಇದೆ, ಏನೋ ಒಂದು ಅದು ಹಾಕ್ಬಿಟ್ಟಂದರೆ ನಮ್ಮನ್ನು ನೋಡ್ಕೊಂಡು ಬರುತ್ತೆ ರೀ. ಅನ್ನ ಒಂದು ಕೊಟ್ಬಿಟ್ಟಂದರೆ ಯಾವುದೇ ಪ್ರಾಣಿ ಆಗಲಿ ಆರಾಮಾಗಿ ತಿಂದಿರುತ್ತೆ, ಅದಕ್ಕೆ ಏನೂ ಇದಾಗಲ್ಲ. ಬಟ್ ಇವಾಗ ಏನಾಗ್ತಾಯಿದೆ, ಜಾಗೃತಿ ಮೂಡಿಸ್ತಾ ಇಲ್ಲ. ಜಾಗೃತಿ ಮೂಡಿಸೋದ್ರಿಂದ ನಾನು ಮುಂದೆ ಬರ್ತೀನಿ, ಕಾನೂನು ಅಡಿಯಲ್ಲೇ ಬಿಸ್ಕೆಟ್ ಇಟ್ಕೊಂಡೆ ಹೋಗ್ಬೇಕಾ ಹೆಂಗೆ ಅಂತ ಇಲ್ಲ. ನೋಡಿ, ಯಾವುದೇ ಎಲ್ಲೇ ಇದ್ದರೆ ಸರ್, ನೋಡಿ ನಾವಿವಾಗ ನಮ್ಮ ಮನೆ ಹತ್ರ ನಾಯಿ ಇದೆ, ರೋಡಲ್ಲಿ ಇದೆ, ಅದಕ್ಕೆ ಏನೋ ಒಂದು ಬಿಸ್ಕೆಟ್ ಏನೋ ಒಂದು ಹಾಕ್ಕೋಣ ಅಂದರೆ ಅದು ನಮ್ಮ ಏರಿಯಾದು ಇದು ನೋಡ್ಕೊಳುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಡಿ, ನಾಯಿಗಳು ಬೌಂಡ್ರಿ ಇರುತ್ತೆ. ಆ ನಾಯಿದು ನಮ್ಮ ಬೀದಿ, ನಮ್ಮ ರೋಡ್ ನಾಯಿ ನಮ್ಮ ರೋಡಲ್ಲಿರುತ್ತೆ. ಅಲ್ಲಿ ಎಲ್ಲ ಬಿಸ್ಕೆಟು ಇದೆಲ್ಲ ಹಾಕ್ಕೊಂಡಿದ್ರೆ ಪಳಗ್ಬಿಡುತ್ತೆ. ನೀವು ಬೇಕ್ರಿ ಹತ್ರ ಹೋಗ್ರಿ, ಬೇಕ್ರಿ ಹತ್ರ ಹೋದ್ರೆ ಎಲ್ಲ ನಾಯಿಗಳು ಸುಮ್ಮನೆ ಕೂತಿರುತ್ತೆ, ಎಲ್ಲ ಬಿಸ್ಕೆಟ್ ಹಾಕ್ತಾರೆ, ಪಳಗಿರುತ್ತೆ. ಯಾರಿಗೂ ಅಲ್ಲಿ ಬೇಕ್ರಿ ಹತ್ರ ಎಲ್ಲ ಕಚ್ಚಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಅದು ಮನುಷ್ಯರ ಜೊತೆಲಿ ಬೆರೆಸ್ಬಿಟ್ಟಿರುತ್ತೆ. ನೋಡಿ, ಯಾವುದೇ ಪ್ರಾಣಿ ಆಗಲಿ ನೋಡಿ, ಅದು ಇನ್ ಕೇಸ್ ಅದು ನಾಯಿನ ಏನಾರು ವೈಲ್ಡ್ ಅನಿಮಲ್, ಟೈಗರು, ಲಯನ್ ಅಂತ ಹೇಳಿದ್ದೆ ಅಂದರೆ ಅದನ್ನ ನಾವು ಇಲ್ಲಿ ಇಡ್ತಾ ಇರಲಿಲ್ಲ, ಬೇರೆ ಕಡೆ ಬಿಡ್ತಾ ಇದ್ವಿ. ಬಟ್ ನಾಯಿ ಬಂದು ಡೊಮೆಸ್ಟಿಕ್ ಅನಿಮಲ್ಲು, ಸಾಕು ಪ್ರಾಣಿ. ಅದು ಸಾಕು ಪ್ರಾಣಿಗೆ ಅದು ಒಂದು ಅನ್ನ ಹಾಕಿ ಅದನ್ನ ಪ್ರೀತಿಯಿಂದ ಇದು ಮಾಡ್ಕೊಂಡೆ ನೋಡಿ. ಯಾವುದೇ ಪ್ರಾಣಿ ಆಗಲಿ, ಯಾವುದೇ ಇದಾಗಲಿ, ಆನೆಯೂ ಅಷ್ಟೇ, ಇದು ಅಷ್ಟೇ, ಯಾವುದೇ ಆಗಲಿ ಏನೂ ಮಾಡಲ್ಲ. ಬಟ್ ನಾವು ಯಾವಾಗ ಅದಕ್ಕೆ ಕೆಣಕಕ್ಕೆ ಇದು ಮಾಡ್ತೀವೋ ಅದು ಆವಾಗ ಇದಾಗುತ್ತೆ.
ಮತ್ತು ಸುಪ್ರೀಂ ಕೋರ್ಟ್ ಸಹ ಓಕೆ ಕ್ಲೀನಾಗಿ ಹೇಳಿದೆ. ಓಕೆ ಇದು ಕೋರ್ಟಲ್ಲೇ ಫೈನಲ್ ತೀರ್ಪಾಗಿದೆ. ಓಕೆ ಯಾವ ರೀತಿಯಲ್ಲಿ ನಾಯಿ ಕಡಿತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಕೊಟ್ಟಿದೆ ಯಾವ ರೀತಿಯಲ್ಲಿ ಇದು ಮಾಡಬೇಕನ್ಬಿಟ್ಟು. ನಾವು ABC ರೂಲ್ಸ್ 2023 ರೂಲ್ 16 ಸಬ್ ರೂಲ್ 9 ಅಡಿಯಲ್ಲಿ ಓಕೆ ದ ಲೋಕಲ್ ಅಥಾರಿಟಿ ಶುಡ್ ಯೂಸ್ ದ ಮೆಟೀರಿಯಲ್ಸ್ ಪ್ರೊವೈಡೆಡ್ ಬೈ ದ ಸ್ಟೇಟ್ ಬೋರ್ಡ್ ಆ್ಯಂಡ್ ಕ್ರಿಯೇಟ್ ಅವೇರ್ನೆಸ್ ಎಲ್ಲ ಆಗ್ತಾಯಿದೆ. BBMP ಇವಾಗ ಆಗ್ತಾಯಿದೆ ರೀ. ಓಕೆ ಬೇರೆ ಕಡೆ ಎಲ್ಲೂ ಜಾಗೃತಿನೇ ಇಲ್ಲ. ಜನರಿಗೆ ಹೆಂಗೆ ಒಂದು ಪ್ರಾಣಿನ ಕಂಡ್ರೆ ಹೆಂಗೆ ಇದು ಮಾಡಬೇಕು ಇದು ಅಂತೇಳಿ ಕೆಲವೊಂದು ಯಾವುದೇ ಇದಾಗಲಿ ನೋಡಿ ಅದು ಪರ್ಸ್ನಲ್ ಸ್ಪೇಸ್ ಅಂತೇಳಿದೆ. ಇವಾಗ ಒಂದು ಹೇಳ್ತೀನಿ ಉದಾಹರಣೆಗೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ ಕಾಡಲ್ಲಿ, ಹುಲಿ ಸಿಂಹ ಚಿರತೆ ಅಂತ ಏನಂತ ಎಲ್ಲದೂ ಫೋಟೋ ತೆಗಿತಾರೆ. ಅವ್ರಿಗೆ ಅಟ್ಯಾಕ್ ಮಾಡಿರೋದು ನೋಡಿದ್ದೀರಾ? ಮಾಡಲ್ಲ. ಯಾಕೆ ಗೊತ್ತಾ, ಯಾವುದೇ ಪ್ರಾಣಿ ಆಗಲಿ ಅದಕ್ಕೊಂದು ಪರ್ಸ್ನಲ್ ಸ್ಪೇಸ್ ಅಂತೇಳಿದೆ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಲೇಡೀಸ್ ಇದಿರುತ್ತೆ, ನಾವು ಸೀದಾ ಹೋಗ್ಬಿಟ್ಟು ಲೇಡೀಸ್ ಹತ್ರ ಮುಂದೆ ನಿಂತ್ಕೊಂಡು ಯಾಕ್ರಿ ಅಲ್ಲಿ ನಮ್ಮ ಮುಂದೆ ಬರ್ತಾರೆ ಸ್ವಲ್ಪ ದೂರ ಹೋಗಿರಿ ಅಂತಾರೆ. ಯಾಕಂದ್ರೆ ಪರ್ಸ್ನಲ್ ಸ್ಪೇಸ್. ಓಕೆ ಹೇಗೆ ಓಕೆ ಹೆಣ್ಮಕ್ಳಲ್ಲಿ ಒಂದು ಪ್ರೈವಸಿ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೋ, ಪ್ರಾಣಿಗೂ ಒಂಥರ ಪರ್ಸ್ನಲ್ ಸ್ಪೇಸ್ ಇದೆ. ಆ ಪರ್ಸ್ನಲ್ ಸ್ಪೇಸ್ ಇದಾದಾಗ ಏನಾಗುತ್ತೆ, ಅದು ರಿಯಾಕ್ಟ್ ಆಗುತ್ತೆ. ಅವರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಏನು ಮಾಡ್ತಾರೆ, ದೂರದಿಂದಲೇ ಇದು ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಪ್ರಾಣಿ ಏನೋ ಊಟ ಮಾಡ್ತಿರುತ್ತೆ, ಟಾಮಿ ಏನು ಅಂತ ಹೇಳಿದ್ರೆ ಅದು ಊರು ಅನ್ನುತ್ತೆ. ಇಲ್ಲ ನಮಗೆ ಭಯ ಹಾಕ್ಬಿಡೋದು, ಏನಪ್ಪ ನೀನು ಇದು ಮಾಡಿದಂತೆ. ಆ ಥರ ಇದ್ದಾಗ ನಾವು ನಮಗೆ ದೇವರು ಜೊತೆ ಸಲುಗೆಯಿಂದ ಹೌದು ನಾವು ನೋಡಿ ನಮಗೆ ದೇವರು ಬುದ್ಧಿ ಶಕ್ತಿ ಜಾಸ್ತಿ ಕೊಡಿ. ಮತ್ತು ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಕೊಟ್ಟಿದೆ ಡಾಕ್ಟ್ರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ಲೀನಾಗಿ ಕಾಮಿಕ್ ಬುಕ್ ಥರ ಕೊಟ್ಟಿದೆ. ಅದು ಯಾರಿಗೂ ಕೊಡ್ತಾ ಇಲ್ಲ. ಜನರಿಗೆ ಜಾಗೃತಿ ಮೂಡಿಸಿಲ್ಲ ಅಂದರೆ ಏನಾಗುತ್ತೆ, ಹಳೆ ಕಾಲದ ಥರ ಹಾವು ಅಂದರೆ ಕೋಲ್ ತಗೊಂಡು ಓಡಿ ಅಂತೇಳಿ, ನಾಯಿ ಬಂದರೆ ಕೋಲ್ ತಗೊಂಡು ಓಡಿ ಅಂತ ಅದೇನಾಗುತ್ತೆ, ಇನ್ನೂ ಎನ್ಮಿಟಿ ಜಾಸ್ತಿ ಆಗುತ್ತೆ. ಎಸ್. ಓಕೆ ರಾಜನ್ ಅವರೀಗ ಈ 5 ವರ್ಷದಲ್ಲಿ 8,13,000 ಪ್ರಕರಣ ದಾಖಲಾಗಿವೆ, ನಾಯಿ ಕಡಿತದ ಪ್ರಕರಣ. ಯಾಕೆ ಜಾಸ್ತಿ? ಒಂದು ಸರ್ ಹೇಳ್ದಂಗೆ ಅವೇರ್ನೆಸ್ ಇಲ್ಲ. ಜನಗಳಿಗೆಲ್ಲ ಹೆಲ್ತ್ ಕೇರ್ ಸಿಸ್ಟಮಿಂದನೂ ಅಷ್ಟೊಂದು ಅವೇರ್ನೆಸ್ ಕೊಡ್ತಾ ಇಲ್ಲ. ಮೆನಿ ಪಾಯಿಂಟ್ಸ್ ಹೇಳಿದ್ದು ನಾನು ಒಪ್ಕೊಳ್ತೀನಿ. We always think the human perspective. I'm very happy that he got the animal perspective. ಅದಕ್ಕೊಂದು ಪರ್ಸನಲ್ ಸ್ಪೇಸ್ ಇದೆ, ಅದನ್ನು ನಾವು ದಾಡಬಾರದು. I'm really grateful to you got this point out, sir. ಬಟ್ ಕಾಮನ್ ಸೊಸೈಟಿನಲ್ಲಿ ಈಗ ನಡೀತಿರೋದು ನೋಡಿದ್ರೆ ಚಿಕ್ಕ ಮಗುಗಳು ಸ್ಕೂಲಿಂದ ಆಚೆಯಿಂದ ಓಡ್ತಾ ಬರ್ತಾ ಇರೋದು, ಈ ನಾಯಿಗಳದ್ದು ಮನೇಲಿನೇ ಸಪೋಸ್ ಸ್ಟೇಬಲ್ ಇಲ್ಲ ಇದ್ದರೆ ಮಾತ್ರ ಬಂದು ಕಡಿಯುತ್ತೆ. ಸುಮ್ಮನೆ ಇರೋ ನಾಯಿ ಬಂದು ಕಡಿಯೋ ಚಾನ್ಸಸ್ ಕಡಿಮೆ. ಅನ್ಲೆಸ್ ನೀವು ಆ ನಾಯನ್ನು ಏನೋ ಒಂದು ಗಲಾಟೆ ಮಾಡಿ ಇಲ್ಲ ಸ್ಟ್ರಗಲ್ ಮಾಡಿದ್ಮೇಲೆ ಅದು ಆಕ್ಟಿವ್ ಇರುತ್ತೆ. ಬಟ್ ಯಾವಾಗ ನಾಯಿಗೆ ಸ್ವಲ್ಪ ಮೆಂಟಲ್ ಸ್ಟೇಟಸ್ ಆಲ್ಟರ್ಡ್ ಆಗಿರುತ್ತೆ, ಸಪೋಸ್ ರ್ಯಾಬಿಸ್ ವೈರಸ್ ಇನ್ಫೆಕ್ಷನ್ ಆಗಿದೆ, ಅವ್ರಿಗೆ ನಾಯಿಂದ ಮೂಲೆಯಲ್ಲಿ ವೈರಸ್ ಕೂತಿದೆ, ಇಟ್ ಇಸ್ ನಾಟ್ ಗಿವಿಂಗ್ ದಟ್ ಆಲ್ಟರ್ಡ್ ಸೆನ್ಸೋರಿ ಇರೋದ್ರಿಂದ ಈಸಿ ಎಜಿಟೇಟ್ ಆಗೋದ್ರಿಂದ ಅದು ಬಂದು ಕೈತೆ. ಸೊ ಇದು ರೈಸ್ ಆಗ್ತಿದೆ. ಐ ಟೋಟ್ಲಿ ಅಗ್ರಿ ವಿತ್ ಇಟ್. ಬಟ್ ಇದು ಹೆಂಗೆ ಕಡಿಮೆ ಮಾಡಬೇಕಂದ್ರೆ ಫಸ್ಟ್ ಅವೇರ್ನೆಸ್ ಫ್ರಮ್ ದ ಗೌರ್ಮೆಂಟ್, ಅವೇರ್ನೆಸ್ ಫ್ರಮ್ ದ ಹೆಲ್ತ್ ಕೇರ್ ಅಥಾರಿಟೀಸ್, ಮತ್ತು ಪಬ್ಲಿಕ್ ಅವೇರ್ನೆಸ್ಸು ತುಂಬ ಮುಖ್ಯ. ಪಬ್ಲಿಕ್ಕು ವಿ ಶುಡ್ ನಾಟ್, ಅದು ನಾಯಿ ಅದು ಒಂದು ಜೀವ, ಅದನ್ನು ನಾವು ಟ್ರಿಗರ್ ಮಾಡಬಾರದು, ನಾವು ಹೆಂಗಿದ್ವೋ ಅದಕ್ಕೂ ಪ್ರೈವೇಟ್ ಸ್ಪೇಸ್ ಕೊಡಬೇಕು ಅಂತ ನಾವು ನಮ್ಮ ಕಡೆಯಿಂದ ವಿ ಹ್ಯಾವ್ ಟು ಟೇಕ್ ಸಫಿಷಿಯಂಟ್ ಎಫರ್ಟ್ಸ್. ಸರ್ ಈಗ ನೀವು ಹೇಳಿದ್ರಿ ಸಲುಗೆಯಿಂದ ಇರಬೇಕು ಅಂಥೇಳಿ, ಅಂದರೆ ಅವ್ರದ್ದೇ ಆಗಿರುವಂಥ ಒಂದು ಬೌಂಡ್ರಿ ಇರುತ್ತೆ ಅಂತ ಹೇಳಿದ್ರಿ. ಅಂದರೆ ಇದು ಹೇಗೆ ಗೊತ್ತಾಗುತ್ತೆ ಈ ಬೌಂಡ್ರಿ ನಾವು ಹೋಗಬಾರ್ದು ಅಥವಾ ಈ ಬೌಂಡ್ರಿ ನಾಯಿ ಇರುತ್ತೆ ಅಂತ ನಾವು ಹೇಗೆ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಓಕೆ, ಅದು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಡಾಕ್ಟರ್ ಸಾಹೇಬರು ಹೇಳ್ದಂಗೆ ಇವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದು ಒನ್ ಹೆಲ್ತ್ ಪ್ರೋಗ್ರಾಮ್ ಅಂತೇಳಿ ಇದು ಮಾಡ್ಕೊಂಡಿದೆ. ಓಕೆ, ಅಂಡರ್ ಒನ್ ಹೆಲ್ತ್ ಪ್ರೋಗ್ರಾಮ್ ಓಕೆ ಮನುಷ್ಯರು ಪ್ರಾಣಿಗಳು ಓಕೆ ಎರಡೂ ಅನ್ಯೂನ್ಯತೆಯಿಂದ ಇರಬೇಕು, ಒಬ್ಬರು ಇಬ್ಬರು ಬಿಟ್ಟು ಇರೋಕ್ಕಾಗಲ್ಲ. ಒನ್ ಹೆಲ್ತ್ ಪ್ರೋಗ್ರಾಮಲ್ಲಿ ಹ್ಯೂಮನ್ ಹೆಲ್ತ್ ಎಷ್ಟು ಮುಖ್ಯನೋ ಪ್ರಾಣಿಗಳ ಆರೋಗ್ಯನೂ ಅಷ್ಟೇ ಮುಖ್ಯ. ಓಕೆ, ಇವಾಗ ಡಾಕ್ಟ್ರ್ ಹೇಳ್ದಂಗೆ ಇವಾಗ ನೋಡಿ ಒಂದೊಂದು ಸಲ ನಾಯಿದು ಮನಸ್ಥಿತಿ ಗೊತ್ತಾಗಬೇಕು. ಓಕೆ, ಒಂದೊಂಥರ ರೇಬಿಡ್ ಇರುತ್ತೆ. ಇವಾಗ ರೇಬಿಡ್ ಅಂದರೆ ಅದು ಸಡನ್ನಾಗಿ ಎಲ್ಲರಿಗೂ ಕಚ್ಚಕ್ಕೆ ಹೋಗುತ್ತೆ. ಕೆಲವು ನಾಯಿಗಳು ಆಲ್ಫಾ ಅಂತಾರೆ. ಓಕೆ, ಆಲ್ಫಾ ಅಂದಾಗ ಅದೇನಾಗುತ್ತೆ, ಸ್ವಲ್ಪ ದಾದಾಗಿರಿ ಥರ ಡಾನ್ ಥರ ರೋಡ್ದು ಎಲ್ಲದಕ್ಕೂ ಓ ಅಂತೇಳಿ ಇದು ಮಾಡೋದು ಲೀಡ್ರ್ ಥರ. ಅದೆಲ್ಲ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾನು ಹೇಳ್ತೀನಲ್ಲ, ಅದು ಬುಕ್ಕು ನಾನು ಇದು ಮಾಡ್ತೇನೆ, ಅದರಲ್ಲಿ ಎಲ್ಲ ಕೊಟ್ಟಿದೆ. ಎಷ್ಟು ಕ್ಲೀನಾಗಿ ಕೊಟ್ಟಿದೆ ಅಂದರೆ ಹೇಗೆ ನಾವು ಇದು ಮಾಡಬೇಕು, ಒಂದು ನಾಯಿ ಊಟ ಮಾಡ್ತಿದ್ರೆ ಇದು ಮಾಡಬೇಡಿ ಅಂತೇಳಿ. ಇವಾಗ ನೀವೊಂದು ಪ್ರಶ್ನೆ ಕೇಳಿದ್ರೆ ಅದ್ರ ಟೆರಿಟ್ರಿ ಹೆಂಗೆ ಅಂತೇಳಿ ವೆರಿ ಸಿಂಪಲ್ಲು. ಓಕೆ, ಸುಮಾರು ಸಲ ನಾನು ನೋಡಿದ್ದೀನಿ, ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಟ್ಟಿಸ್ಕೊಂಡು ಹೋಗುತ್ತೆ, ಒಂದು ಬೌಂಡ್ರಿ ಆಗಿದ ತಕ್ಷಣ ಫುಲ್ಲು ಏರ್ ಬ್ರೇಕ್ ಆಗುತ್ತೆ, ಗಿರ್ರ ಅಂತೇಳಿ ಹಂಗೆ ನಿಲ್ಲುತ್ತೆ. ಅದರದ್ದು ಒಂದು ಇಲಾಖೆ ಇದೆ ಎಲ್ಲ ನಾಯಿದು. ಅದು ಹೆಂಗೆ ಅದು ಬೌಂಡ್ರಿ ಇದು ಮಾಡುತ್ತೆ ಅಂದರೆ ರೀಸಸ್ಸು ಅದು ಇದು ಮಾಡಿಕೊಂಡು ಬೌಂಡ್ರಿಗಳನ್ನ ಅದು ಮಾಡುತ್ತೆ. ನಮ್ಮದು ಬೌಂಡ್ರಿ ಬೇರೆ,
ಓಕೆ ಅದ್ರದ್ದು ಬೌಂಡ್ರಿ ಬೇರೆ. ಪ್ರಾಣಿಗಳದೆಲ್ಲ ಬಂದು ಅದೇ ಒಂದು ಹುಲಿನೂ ಅಷ್ಟೇ, ಹುಲಿನೂ ಏನು ಮಾಡುತ್ತೆ ಅದು ಪರ್ಚುತ್ತೆ, ಪ್ರಾಣಿಗಳೆಲ್ಲ ಪರ್ಚುತ್ತಲ್ಲ, ಹುಲಿನೂ ಪರ್ಚುತ್ತೆ. ಯಾಕೆ ಪರ್ಚುತ್ತೆ ಅಂದರೆ ಅದ್ರದ್ದು ಮಾರ್ಕ್ ಬಿಡುತ್ತೆ. ನಾಯಿಗಳದ್ದು ಅಷ್ಟೇ, ಅದ್ರದ್ದು ಸುಮಾರು ನಾಯಿಗಳದ್ದು ಜಾಸ್ತಿ ಟೆರಿಟರಿ ಇಲ್ಲ. ಹುಲಿದೆಲ್ಲ ಬಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಬೌಂಡ್ರಿ ಇದೆ. ನಾಯಿದೆಲ್ಲ ಏನಿಲ್ಲ, ಒಂದು 100 ಮೀಟ್ರ್ ಈ ರೋಡ್ ಆ ರೋಡ್. ಅದಕ್ಕೆ ನಮ್ಮ ರೋಡ್ ನಾಯಿ ಅನ್ನೋದು, ನಮ್ಮ ಏರಿಯಾ ನಾಯಿ ಏನು ಹೇಳಲ್ಲ, ರೋಡ್ ನಾಯಿ. ಯಾಕೆ ಗೊತ್ತಾ, ಆ ರೋಡ್ ಇದೆ ಮಾತ್ರ ಬೌಂಡ್ರಿ. ನಾನು ಹೇಳ್ತಿರೋ ಏನಂತಂದರೆ ಈ ಗುಂಪು ಕಟ್ಕೊಂಡು ರೌಡಿಸಮ್ ಥರ ಬರ್ತಾರಲ್ಲ ಒಮ್ಮೆಲೆ, ಅದೇ ಇದು ನೋಡಿ. ನಾಯಿಗಳು ಬಂದು ಪ್ಯಾಕ್ ಅನಿಮಲ್ಸ್ ಅಂತಾರೆ. ಇವಾಗ ಪ್ರಾಣಿಗಳಲ್ಲಿ 2 ರೀತಿ ಇದೆ. ಒಂದು ಬಂದು ಕೆಲವು ಬಂದು ಒಂಟಿತನ ಇರುತ್ತೆ, ಬೆಕ್ಕಾಗಲಿ ಇವಾಗ ಆನೆ ಆಗಲಿ, ಗಂಡು ಆನೆ ಬಂದು ಒಂಟಿ ಸಲಗ ಅಂತಾರೆ, ಗಂಡಾನೆ ಬಂದು ಒಂಟಿನೇ ಇರೋದು. ಅದು ಹೆಣ್ಣಾನೆಗಳೆಲ್ಲ ಒಂದು ಗುಂಪು, ಅದು ಗಂಡಾನೆ ಬಂದು ಅದು ಸಪ್ರೇಟ್ ಆಗಿಬಿಡುತ್ತೆ. ಆ ಥರ ಪ್ರಕೃತಿಯಲ್ಲಿ ಕೆಲವು ಬಂದು ಪ್ಯಾಕ್ ಅನಿಮಲ್ಸ್ ಅಂತಾರೆ, ಅಂದರೆ ಅದು ಗುಂಪಲ್ಲಿ ಒಂದು ಗ್ಯಾಂಗಲ್ಲಿ ಇರೋದು. ಒಂದು ವೂಲ್ಫ್ ಅಷ್ಟೇ, ನರಿಗಳು ಅದು ಇದೆಲ್ಲ ಬಂದಲ್ಲ, ಅದು ಡಾಗು ಅಷ್ಟೇ, ಅದರದ್ದೇ ಡಿಸೈಡ್, ಅದರದ್ದು ಪ್ಯಾಕು. ಆ ಗುಂಪಲ್ಲಿ ಒಂದು 5, 6, 7, 8 ನಾಯಿಗಳು ಒಂದು ಆ ಏರಿಯಾದು ಒಂದು ಗುಂಪು. ನೆಕ್ಸ್ಟು ರೋಡ್ದು ಬೇರೆ ಒಂದು ಗುಂಪು ಇರುತ್ತೆ. ಆ ಥರ ಗುಂಪು ಸಪ್ರೇಟ್ ಇರುತ್ತೆ. ಸೊ ನಾವೇನಂದರೆ ಯಾವಾಗ ನಾವು ಎಲ್ಲ ಕಡೆ ನಾಯಿನ ಒಂದು ಪ್ರೀತಿಯಿಂದ ಅದಕ್ಕೆ ಒಂದು ಬಿಸ್ಕೆಟು ಇದು ಮಾಡ್ಕೊಳ್ತೀವೋ, ಮನುಷ್ಯರು ಕಂಡ್ರೆ ಅದೇನು ಇದು ಮಾಡಲ್ಲ. ಇವಾಗ ನಮ್ಮ ಮಹಾರಾಷ್ಟ್ರದಲ್ಲಿ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕು ಅಲ್ಲಿ ಚಿರತೆಗಳು ಇವೆ. ಊರವ್ರಿಗೆ ಚಿರತೆಗಳು ಏನು ಮಾಡಲ್ಲ, ಅಂದರೆ ಚಿರತೆ ಮತ್ತು ಮನುಷ್ಯರು ಅನ್ಯೂನ್ಯತೆಯಿಂದ ಬದುಕ್ತಾ ಇದ್ದಾರೆ. ಅವ್ರೇನು ಇದು ಮಾಡಲ್ಲ. ಯಾಕೆ ಗೊತ್ತಾ, ಅವರು ಆ ಸ್ವಭಾವ, ಅದರದ್ದು ಪ್ರಾಣಿದು ಸ್ವಭಾವ ಗೊತ್ತಿದೆ. ಒಂದ್ಸಲ ನಮಗೆ ಯಾವುದೇ ಅದು ಪ್ರಾಣಿದು ಸ್ವಭಾವ ಗೊತ್ತಿದೆ ಅಂದರೆ ನಾವು ಅದರಿಂದ ನಾವು ರಕ್ಷಿಸ್ಕೊಳ್ಬೋದು. ಇವಾಗ ಡಾಕ್ಟ್ರು ಸರ್ ಹೇಳಿದಾಗೆ ಏನಾಗ್ತಾ ಇದೆ, ಜಾಗೃತಿ ಇಲ್ಲ ಎಲ್ಲಿ ಸಹ. BBMP ಆಗಲಿ ಇಲ್ಲ ಬೇರೆ ಮುನ್ಸಿಪಾಲಿಟಿ ಆಗಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಹೇಗೆ ಪ್ರಾಣಿಗಳು ಇದು ನೋಡಿ, ಪ್ರಾಣಿಗಳು ಯಾವಾಗ 3 ವಿಧದಲ್ಲಿ ಕಚ್ಚುತ್ತೆ. ಒಂದು ಬಂದು ಅದು ಓಕೆ ಮರಿ ಹಾಕಿದಾಗ, ಯಾಕೆ ಕೋಳಿಗಳಷ್ಟೇ, ಅದು ಸಣ್ಣ ಮರಿನ ನಾನು ಚಿಕ್ಕ ವಯಸ್ಸಲ್ಲಿ ಕೋಳಿನ ಎತ್ತುಕೋರೆ ತಾಯಿ ಕೋಳಿ ರಕ್ಕ ಬಂದು ನಾನು ಕೊಕ್ಕೋಲ್ಲ. ಅಲ್ಲಿ ಯಾರು ಹೋಗ್ತಾರೆ ಅಂತ, ಈಗ ಅವ್ರ ತಂಟೆಗೆ ಯಾರು ಹೋಗ್ತಾ ಇಲ್ಲ. ನಾನು ಅದೇ ಹೇಳ್ತೀನಿ. ಒಂದು ನಿಮಿಷ, ಈಗ ಚಿಕ್ಕ ಮಕ್ಕಳು ಹೋಗುವಾಗ ಇದ್ದಕ್ಕಿದ್ದಾಗೆ ನಾಯಿಗಳು ಅಟ್ಯಾಕ್ ಮಾಡ್ತವೆ ಸರ್. ಚಿಕ್ಕ ಮಕ್ಕಳದೇ ಬರ್ತೀನಿ ನೋಡಿ. ನಾನು ಸಹ ಸಣ್ಣ ವಯಸ್ಸಿಂದ ನಾಯಿ ಜೊತೆಲೇ ಇದ್ದಿದ್ದು, ನನಗೆ ಇದು ಮಾಡಿಲ್ಲ. ಸಣ್ಣ ಮಕ್ಕಳು ಪೋಷಕರು ನಾಯಿ ಬಂದು ಒಂದು ಹುಲಿ ಸಿಂಹ ಅದು ನೋಡಿದ ತಕ್ಷಣ ಓಡೋಗೋದು, ಇವು ಅಂತೇಳಿ ಮಾಡಬೇಡಿ ಅಂತೇಳಿ ಅವರಿಗೆ ಮಕ್ಕಳಿಗೆ ಜಾಗೃತಿ ಮೂಡಿಸ್ಬೇಕು. ಮತ್ತು ಮಕ್ಕಳು ಓಕೆ ಅದಕ್ಕೆ ಏನೋ ಒಂದು ತಿಂಡಿ ಅಂತೇಳಿ ಏನೋ ಒಂದು ಇದು ಮಾಡ್ಕೊಂಡಿದ್ದೆ ಅಂದರೆ, ನಾನು ಎಷ್ಟೋ ಕಡೆ ಶಾಲೆ ಹತ್ರ ನೋಡಿದ್ದೀನಿ ನಾಯಿಗಳಿವೆ. ಆ ಶಾಲಾ ಮಕ್ಕಳಿಗೆ ನಾಯಿ ಏನೂ ಮಾಡಲ್ಲ, ಯಾಕಂದರೆ ಎಲ್ಲರೂ ಊಟ ಕೊಡ್ತಾರೆ, ನಾಯಿ ಆರಾಮಾಗಿರುತ್ತೆ. ಗೌರ್ಮೆಂಟ್ ಸ್ಕೂಲೇ ನಮ್ಮ ಮನೆ ಹತ್ರನೇ ಇದೆ, ಆಶ್ರಮ ಇದೆ ಅನಾಥದ್ದು. ಓಕೆ ಅಲ್ಲಿ ಎಲ್ಲ ಸಣ್ಣ ಹೆಣ್ಮಕ್ಳು ನಾಯಿ ಜೊತೆಯಲ್ಲಿ ಎಲ್ಲ ಇದು ಮಾಡಿ, ನನಗೆ ಅದು ಅಂತ ಯಾಕೆ ಗೊತ್ತಾ, ನಾನು ಆ ಕ್ಯಾಂಪಸ್ ಒಳಗಡೆ ಹೋಗಿದ್ದೆ, ಯಾರೋ ಬಂದವರು ಅಂತೇಳಿ ಇದು ಮಾಡುತ್ತೆ. ಪ್ರೀತಿಗ ಮಕ್ಕಳು ಅದು ಇದು ಯಾಕೆ ಗೊತ್ತಾ, ನಾಯಿದು ಬೌಂಡ್ರಿ ಅದು. ನಾಯಿ ಎಲ್ಲ ನೀವು ಯಾಕೆ ಬಿಸ್ಕೆಟ್ ತಂದಿಲ್ಲ, ಬಿರಿಯಾನಿ ತಂದಿಲ್ಲ ಅಂತ. ಹೌದಾ, ನಾಯಿ ಹಳೆ ಕಾಲದಲ್ಲಿ ಯಾಕೆ ಸಾಕ್ತಾ ಇದ್ದ ಅಂದರೆ ಅದೊಂಥರ ಸೆಕ್ಯೂರಿಟಿ ಥರಪ್ಪ. ಇವಾಗ CCTV ಕ್ಯಾಮ್ರಾ ಇದೆ, 112 ಇದೆ, ಎಲ್ಲ ಇದೆ. 100 ವರ್ಷದಿಂದ ಏನಿತ್ತು, ಏನಿಲ್ಲ. ನಮ್ಮ ಬೀದಿಗೆ ಇವಾಗ ಫಾರ್ಮ್ ಹೌಸಲ್ಲೆಲ್ಲ ನಾಯಿಗಳು ಸಾಕ್ತಾರೆ. ಯಾಕೆ, ಯಾರಾದ್ರೂ ಬಂದ ಓ ಅಂತೇಳಿ ಬೊಗಳದಾಗ ಏನಾಗುತ್ತೆ, ಓ ಯಾರೋ ಬಂದರಂತ ಅಲರ್ಟ್ ಆಗುತ್ತೆ. ನಾಯಿಗಳು ಇದಕ್ಕೋಸ್ಕರನೇ ತನ್ನ ಒಂದು ರಾಜ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಇದು ಮಾಡ್ಕೊಂಡಿರುತ್ತೆ. ಬಟ್ ಏನಂದರೆ ಮಕ್ಕಳಿಗೂ ನೋಡಿ, ನಾನು ಪೋಷಕರಿಗೆ ಹೇಳೋದು ಒಂದೇ ಒಂದು ಇದು ನೋಡಿ, ನಾಯಿ ಬಂದು ಹುಲಿ ಸಿಂಹಗೂ ಬೇಕಾದರೆ ಎಲ್ಲ ನಾವು ಏನಾರ ಇದು ಮಾಡ್ಕೊಂಡ್ರೆ ಪಳಗ್ಬಿಡುತ್ತೆ. ಓಕೆ ನಾಯಿಗಳಿಗೂ ಅಷ್ಟೇ, ಮಕ್ಕಳಿಗೆ ನೋಡಿ ಅವ್ರಿಗೆ ಹೇಳಿದ್ನಳಪ್ಪ, ನಾಯಿ ಬಂದು ಡೇಂಜರಸ್ ಅನಿಮಲ್ ಅಲ್ಲ, ಅದಕ್ಕೆ ಪ್ರೀತಿಯಿಂದ ಇದು ಮಾಡ್ಕೊಳ್ಳಿ, ಏನೋ ಒಂದು ಬಿಸ್ಕೆಟು ಇದು ಏನೋ ಒಂದು ಊಟ ಹಾಕಿ ಇದನ್ನ ಮಾಡ್ಕೊಳ್ಳಿ, ಅದು ಏನು ಇದು ಮಾಡಲ್ಲ. ಎಷ್ಟೋ ಸಲ ನೋಡಿದ್ದೀನಿ ನಾಯಿಗಳು ಓಕೆ ಅವರು ಮಕ್ಕಳು ಬಂದಂದರೆ ದೂರಿಂದ ಓಡಿ ಬಂದು ಬಲ್ಲ ಅಲರ್ಸ್ಕೊಂಡು ಅವ್ರ ಹಿಂದೆನೇ ಮಕ್ಕಳಿಂದನೇ ಬರುತ್ತೆ. ಯಾಕೆ, ಅದು ಪ್ರೀತಿ ಇದೆ. ಯಾವಾಗ ನಾವು ದ್ವೇಷದ ಸ್ವಭಾವವನ್ನು ಮಕ್ಕಳಲ್ಲಿ ಇದು ಮಾಡ್ತೀವೋ ಅವಾಗ ಏನಾಗುತ್ತೆ, ಮಕ್ಕಳು ಏನಾಗುತ್ತೆ ನಾಯಿ ಜೊತೆಲಿ ಪ್ರೀತಿಯಿಂದ ಇರೋಕ್ಕೆ ಇದು ಮಾಡಲ್ಲ. ಅವಾಗ ಏನಾಗುತ್ತೆ, ಎನಿಮಿಟಿ ಶುರು ಆಗುತ್ತೆ. ನಾವು ಯಾವಾಗ ಅದು ಇದನ್ನ ಇದು ಮಾಡ್ತೀವೋ, ಪ್ರೀತಿಯಿಂದ ಇದು ಮಾಡ್ತೀವೋ, ನೋಡಿ ಯಾವುದೇ ಪ್ರಾಣಿ ಆಗಲಿ ಏನೂ ಮಾಡಲ್ಲ. ಬಟ್ ಎಲ್ಲ ನಮ್ಮ ಇದರಲ್ಲಿರೋದು, ಮನಸ್ಸಲ್ಲಿರೋದು, ನಾವು ಅದನ್ನು ತೆಗೆದು, ಕೆಲವರಿಗೆ ಸೈನೋಫೋಬಿಯಾ ಅಂತೇಳಿದೆ, ಫಿಯರ್ ಆಫ್ ಡಾಗ್ಸು. ಆ ಥರ ಇದ್ದಾಗ ಇವಾಗ ನೋಡಿ ಜಿರಳೆ ಏನು ಕಚ್ಚಿಬಿಡುತ್ತಾ, ಜಿರಳೆ ನೋಡ್ಬಿಡಿ ಅಂತೇಳಿ ಬಡ್ಕೊಂಡು ಬಲ್ಲಿ ಹೆಣ್ಮಕ್ಳು ಏನಾರು ಬಾತ್ರೂಮಲ್ಲಿ ನೋಡ್ಬಿಟ್ರೆ ಅಂತೇಳಿ ಬಡ್ಕೊಬಿಡ್ತಾರೆ. ಯಾಕೆ, ಅದನ್ನು ತಿನ್ಬಿಡ್ತಾ ಇದು ಡೈನೋಸಾರ್ ಅದು ಇಲ್ಲ, ಅದು ಮೈಂಡಲ್ಲಿರೋದು. ಇದೇ ಥರ ನಾಯಿದು ಅಷ್ಟೇ, ಆ ಮೈಂಡಿಂದ ಅದು ಫಿಯರ್ನ ತೆಗೆದುಬಿಟ್ಟ ಅಂದರೆ ಡಾಗ್ ಈಸ್ ಎ ವೆರಿ ದಿಸ್ ಒನ್. ಒಂದು ಅಂಶ ನನಗೆ ಇಷ್ಟ ಆಗಿದ್ದು, ಈ ಬೀದಿ ನಾಯಿಗಳ ಹಾವಳಿ ಯಾಕೆ ಜಾಸ್ತಿ ಆಗಿರ್ತದೆ, ಕೆಲವೊಂದಿಷ್ಟು ನಾಯಿಗಳಿಗೆ ಸರಿಯಾದ ಸಮಯಕ್ಕೆ ಊಟ ಇರೋದಿಲ್ಲ. ಆ ಒಂದು ಹಸಿವು 100% ನೀವು ಹೇಳಿದ್ದು ನೋಡಿ, ಅದು ಕಾನೂನು ಪ್ರಕರಣ ಒಂದು ಹೇಳ್ಬಿಡ್ತೀನಿ. ನಮ್ಮ SWM ರೂಲ್
15B ಅಡಿಯಲ್ಲಿ ಏನಾಯಿತು, 2016ರಿಂದ ಮನೆಯಿಂದ ಊಟನ ಯಾವುದೇ ವೇಸ್ಟ್ ಆಗಲಿ ಅದನ್ನ ತಗೊಂಡು ಹೊಂಟೋಗ್ಬಿಡ್ತಾರೆ. ಮೊದಲು ನಾವು ಚಿಕ್ಕ ವಯಸ್ಸಲ್ಲಿ ಕಸದ ತೊಟ್ಟಿಯಲ್ಲಿ ಎಲ್ಲ ಅನ್ನ ಹಾಕ್ತಾಯಿದ್ವಿ, ನಾಯಿಗಳಿಗೇನೋ ಸಿಗ್ತಾಯಿತ್ತು. ಇವಾಗ ಏನೂ ಇಲ್ಲ. ಆ ಒಂದು ಉದ್ದೇಶದಿಂದ ಏನಾಗುತ್ತೆ, ನಾಯಿಗಳು ಊಟ ಹುಡ್ಕೊಂಡು ಹೋಗುತ್ತೆ. ಇದು ನಮ್ಮ ಕರ್ತವ್ಯ ಇವಾಗ ಊಟ ಕೊಡಲಿಕ್ಕೆ. ರಾಜನ್ ಅವರೀಗ ಈ ನಾಯಿ ಕಡಿತ ಆದ ತಕ್ಷಣ ಅದಕ್ಕೆ ಚಿಕಿತ್ಸೆಯ ವ್ಯವಸ್ಥೆ ಹೇಗಿರುತ್ತೆ, ಅಂದರೆ ಪ್ರಾಥಮಿಕ ಚಿಕಿತ್ಸೆ ಹೇಗಿರುತ್ತೆ, ಅದಕ್ಕೆ ಇಂಜೆಕ್ಷನ್ ಹೇಗಿರುತ್ತೆ ಅಂತ? ಫಸ್ಟು ರೇಬಿಸ್ ಅಂದರೆ ಏನಂತ ಆ್ಯಸ್ ಅ ಮೆಡಿಕಲಿ ಸ್ವಲ್ಪ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಒಂದು ವೈರಲ್ ಡಿಸೀಸ್, ಎಲ್ಲರಿಗೂ ಗೊತ್ತಿದೆ. ಇನ್ಫೆಕ್ಟೆಡ್ ವೈರಸ್ ಫ್ರಮ್ ಅನಿಮಲ್. ನಾಯೇ ಇರಬೇಕಂತ ಅವಶ್ಯಕತೆ ಇಲ್ಲ. 95%, 98% WHO ಪ್ರಕಾರ ಇದು ನಾಯಿಂದ ಬಂದಿರುತ್ತೆ. ಇನ್ಫೆಕ್ಟೆಡ್ ಸಲೈವಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ನಮಗೆ ಲೆಕ್ಕ. ಬಟ್ ಅದರ್ ಅನಿಮಲ್ಸು ಲೈಕ್ ಬ್ಯಾಟ್, ಫಾಕ್ಸು, ರಕೂನ್ಸು ಇಂಥದ್ರಿಂದಲೂ ಈ ವೈರಸ್ಸು ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಿದೆ. ಸೊ ಸಪೋಸ್ ತಿಳ್ಕೊಂಡ್ಬಿಡಿ, ನಮಗೆ ಬೆಂಗಳೂರಿನಲ್ಲಿ ನಾಯಿಗಳಿಂದ ಮೆಜಾರಿಟೀಸ್ ನಮಗೆ ಆಪ್ಷನ್ ಇರೋದು, ಮ್ಯಾಕ್ಸಿಮಮ್ ಇರೋದು ನಾಯಿಗಳು. ಈ ನಾಯಿಗಳು ಆ್ಯಸ್ ಸರ್ ಸೆಡ್ ಬೋತ್ ಮನೇಲಿ ಸಾಕಿರೋ ನಾಯಿ ಇರಬೇಕು, ಇಲ್ಲಾಂದರೆ ಬೀದಿ ನಾಯಿ, ಎರಡು ಇರ್ಬೋದು. ಸೊ ಎರಡೂ ರೇಬಿಸ್ ಕಾಸ್ ಮಾಡುತ್ತೆ ಇಫ್ ಇನ್ಫೆಕ್ಟೆಡ್. ಇದು ಬೀದಿ ನಾಯಿಯಿಂದನೇ ಬರೋದು ಅಂತ ಏನಿಲ್ಲ. ಈವನ್ ಸಾಕಿರೋ ನಾಯಿ ವ್ಯಾಕ್ಸಿನೇಟ್ ಆಗಿಲ್ಲ ಅಂದರೆ ಬರುತ್ತೆ. ಸೊ ಒನ್ಸ್ ಏನಾದರೂ ಕಚ್ತಂದರೆ, ಇನ್ಫ್ಯಾಕ್ಟ್ ಈ ವ್ಯಾಕ್ಸಿನೇಷನ್ ನಂಬರ್ಸ್ ಯಾಕೆ ಹೆಚ್ಚಾಗಿದೆ ಅಂದರೆ, ಪೀಪಲ್ ಆರ್ ಮೋರ್ ಅವೇರ್ ಹೂ ಆರ್ ಹ್ಯಾವಿಂಗ್ ದರ್ ಓನ್ ಡಾಗ್ಸ್. ಹಂಗಂದರೆ ಇವಾಗ ನಮ್ಮ ಮನೇಲಿ ಸಾಕಿದ್ದೀನಿ ನಮ್ಮ ನಾಯಿ, ನಮ್ಮ ಮಗನಿಗೋ ಯಾರಿಗೂ ಕಚ್ಚಿದೆ ಅಂದರೆ ನಮ್ಗೆ ಭಯ ವ್ಯಾಕ್ಸಿನ್ ಹಾಕಬೇಕು ಅಂತ. ರಾದರ್ ದೆನ್ ರೋಡ್ನಲ್ಲಿ ಯಾರೋ ಕಚ್ಚಿರೋರಿಗೆ ಅಷ್ಟೊಂದು ಅವೇರ್ನೆಸ್ ಇರಲ್ಲ. ಏನೋ ನಾಯಿ ಕಚ್ಚಿತ್ತು, ಏನೋ ಒಂದು ಇಂಜೆಕ್ಷನ್ ಹಾಕೊಳ್ಳೋ ಅಂತ ಹೋಗಿರ್ತಾರೆ. ಸೊ ಈ ಅವೇರ್ನೆಸ್ ಡ್ರೈವು ಇನ್ನೂ ಸ್ವಲ್ಪ ಹೆಚ್ಚು ಆಗಬೇಕು. ಸಪೋಸ್ ಒಂದು ನಾಯಿ ಕಚ್ಚಿತು ಅಂದರೆ, ಸೊ ವಿಲ್ ಹ್ಯಾವ್ ಟು ಕ್ಯಾಟಗರೈಸ್ ದ ಟೈಪ್ ಆಫ್ ವೂಂಡ್. ಹೆಂಗಂದರೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತೀವಿ. ಕ್ಯಾಟಗರಿ 1 ಅಂದರೆ ಅದು ಜಸ್ಟ್ ಮೇ ಬಿ ಲಿಕ್, ನಾಯಿ ಒಂದು ಸ್ವಲ್ಪ ನಗ್ಗಿರ್ಬೋದು, ಇಲ್ಲ ಮುಟ್ಟಿರ್ಬೋದು, ಅದಕ್ಕೆ ಏನು ಭಯಪಡಬೇಕಂತ ಅವಶ್ಯಕತೆ ಇಲ್ಲ, ವ್ಯಾಕ್ಸಿನೇಷನ್ ಏನು ಬೇಕಾಗಿರಲ್ಲ. ಕ್ಯಾಟಗರಿ 2 ಅಂತೀವಿ, ಕ್ರಾಲ್, ಸ್ವಲ್ಪ ಸ್ಕ್ರ್ಯಾಚು ಅಂಥದ್ದು ಏನು ಬೇಕಾಗಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಒಂದು ಬ್ಲಡ್ಡು ಆಚೆ ಬಂದಿರಬೇಕು, ಚರ್ಮದಿಂದ ಎಕ್ಸ್ಪೋಸ್ ಆಗಿದ್ದರೆ ಮಾತ್ರ, ಒಂದು ಬೈಟ್ ಅಷ್ಟಿದ್ದರೆ ಮಾತ್ರ ಕ್ಯಾಟಗರಿ 3 ಅಂತೀವಿ. ವೇರ್ ಬೋತ್ ARV ಆ್ಯಂಟಿ ರೇಬಿಸ್ ವ್ಯಾಕ್ಸಿನು ಮತ್ತು ಸೀರಮ್ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಇದೆರಡೂ ಕೊಡಬೇಕಾಗತ್ತೆ. ಅದು ಪ್ರೊಫೈಲಾಕ್ಸಿಸ್ ಅಂತೀವಿ. ಒಂದು ಪ್ರೀ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್, ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ ಅಂತೀವಿ. ಪ್ರೀ ಎಕ್ಸ್ಪೋಷರ್ ಅಂದರೆ ಕಡಿಯೋಕ್ಕೆ ಮುಂಚೆ, ಫಾರ್ ಎಕ್ಸಾಂಪಲ್ ಝೂ ಹ್ಯಾಂಡ್ಲರ್ಸು, ವೆಟ್ನರಿ ಹಾಸ್ಪಿಟಲ್ ಕೆಲಸ ಮಾಡೋರು, ಡಾಗ್ಸು ಅನಿಮಲ್ಸ್ ಜೊತೆ ಜಾಸ್ತಿ ಮಿಂಗಲ್ ಆಗೋರು, ಇವರಿಗೆ ಪ್ರೀ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ ಅಂತೀವಿ. ಇವರಿಗೆ ಕಚ್ಚಬೇಕು ಅಂತ ಅವಶ್ಯಕತೆ ಇರಲ್ಲ. ಅದು ಮುಂಚೆನೇ ಒಂದು ವ್ಯಾಕ್ಸಿನ್ ತೊಗೊಂಡು ರೇಬಿಸನ್ನು ಪ್ರಿವೆಂಟ್ ಮಾಡ್ಬೋದು. ಇದು ಪ್ರೀ ಎಕ್ಸ್ಪೋಷರ್. ಇದು 3 ಇಂಜೆಕ್ಷನ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ದ ಅದರ್ ವೇರಿಯಂಟ್ ಇಸ್ ಪೋಸ್ಟ್ ಎಕ್ಸ್ಪೋಷರ್. ಪೋಸ್ಟ್ ಎಕ್ಸ್ಪೋಷರ್ ಅಂದರೆ ನಾವು ಇಟ್ ಇಸ್ ಬಿಟ್, ಕಚ್ಚಿದೆ, ಇವಾಗ ಹೆಂಗೆ ಮಾಡಬೇಕಪ್ಪ, ಈ ವೈರಸ್ ನಮಗೆ ಏನೂ ಎಫೆಕ್ಟ್ ಆಗಬಾರ್ದು. ನಮ್ಗೆ ಗೊತ್ತಿದೆ ಈ ವೈರಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಇದು ನಮ್ಮ ಕಚ್ಚಿದ ಜಾಗದಿಂದ ಎಂಟರ್ಸ್ ದ ನರ್ವ್ಸ್ ಅಂತ ಹೋಗಿಬಿಟ್ಟು ಪೆರಿಫರಲ್ ನರ್ವ್ಸ್ ಹೋಗಿ ಸೆಂಟ್ರಲ್ ನರ್ವಸ್ ತನಕ ಎಫೆಕ್ಟ್ ಮಾಡೋದು. ಈ ಕಾಯಿಲೆಗೆ ಚಿಕಿತ್ಸೆ ಈಸ್ ನಾಟ್ ಆಫ್ ವೆರಿ ಫ್ರೂಟ್ಫುಲ್ ಬೆನಿಫಿಟ್ಸು. 100% ಮಾರ್ಟಾಲಿಟಿ ರೇಟ್. ಇದಕ್ಕೆ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂದರೆ 100% ಫ್ಯಾಟಾಲಿಟಿ ರೇಟು. ಅಕ್ರಾಸ್ ದ ಗ್ಲೋಬ್ ನೋಡಿದ್ರೆ ಒಂದು 7-8 ಜನ ಬದುಕಿದ್ದಾರೆ ರೇಬೀಸಿಂದ. ನಮ್ಮ ದೇಶದಲ್ಲಿ ವೆರಿ ಫ್ಯೂ, ನಾಟ್ ಅಟ್ ಆಲ್ ರೆಕಾರ್ಡೆಡ್. ಸೊ ಹಂಗಿರುವಾಗ ಒಂದು ಸಪೋಸ್ ಇಫ್ ಯು ಆರ್ ಟೇಕಿಂಗ್ ಎ ವ್ಯಾಕ್ಸಿನ್ ಆ್ಯಂಡ್ ಪ್ರಿವೆಂಟ್ ಮಾಡಿದ್ರೆ ಇದು 100% ಪ್ರಿವೆಂಟಬಲ್ ಡಿಸೀಸ್. ಪ್ರೀ ಎಕ್ಸ್ಪೋಷರ್ ಆಗಲಿ, ಪೋಸ್ಟ್ ಎಕ್ಸ್ಪೋಷರ್ ಆಗಲಿ. ಪೋಸ್ಟ್ ಎಕ್ಸ್ಪೋಷರ್ನಲ್ಲಿ ವಿ ಗಿವ್ 5 ಡೋಸೇಜ್ ಆಫ್ ವ್ಯಾಕ್ಸಿನೇಷನ್. 0, 3, 7, 14, 21 and 28 may be required depending upon the wound size, wound intensity. ಕೆಲವು ಟೈಮ್ ಏನಾಗುತ್ತೆ, ದೊಡ್ಡ wound ಇರುತ್ತೆ, ಬಂದುಬಿಟ್ಟಿರುತ್ತೆ. ಸೊ ಆ woundಗೆ ಸೂಚರ್ ಮಾಡಬೇಕು, ಅದು ಸ್ಟಿಚ್ ಮಾಡಬೇಕಂತ ಆ ಥರ ಅವಶ್ಯಕತೆ ಇದೆ. ಇಮ್ಯುನೋಗ್ಲೋಬುಲಿನ್ಸ್ ಹಾಕಿ ಸ್ಟಿಚ್ ಮಾಡಬೇಕು. ಯಾವಾಗಲೂ ನಾಯಿ ಕಚ್ಚಿದ ಇಮಿಡಿಯೇಟಾಗಿ ನಾವು ಏನು ಡ್ರೆಸ್ಸಿಂಗ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಕಂಪ್ಲೀಟ್ಲಿ ವಾಶ್ ದ ಅಫೆಕ್ಟೆಡ್ wound. ಎಲ್ಲಿ ಕಚ್ಚಿದೆಯೋ ಆ ಜಾಗದನ್ನು ಕಂಪ್ಲೀಟಾಗಿ ಟ್ಯಾಪ್ ವಾಟರ್ನಲ್ಲಿ 15 minutes ಯೂಸಿಂಗ್ ಸಮ್ ಡಿಟರ್ಜೆಂಟ್ಸ್, ಹಾರ್ಡ್ ಡಿಟರ್ಜೆಂಟಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ರೆ ಈ ವೈರಸ್ ಆ ಜಾಗದಿಂದ ಡಿಸ್ಟ್ರಾಯ್ ಆಗುತ್ತೆ. ಇಟ್ ವಿಲ್ ನಾಟ್ ಫರ್ದರ್ ಅಲೋ. ಕೆಲವು ಟೈಮ್ ಏನು ಮಾಡ್ತಾರೆ, ಈ ಟರ್ಮರಿಕ್ ಪೌಡ್ರು, ಚಿಲ್ಲಿ ಪೌಡ್ರು ಇಂಥದ್ದೆಲ್ಲ ಹಾಕಿದ್ರೆ ಅದು ವೈರಸ್ ಪೆನಿಟ್ರೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ದಟ್ ಆಲ್ ಶುಡ್ ಬಿ ಅವಾಯ್ಡೆಡ್. ಸಿಂಪಲ್ ಪ್ಲೇನ್ ಟ್ಯಾಪ್ ವಾಟರ್ ವಾಶ್ ವಿತ್ ಒಂದು ಹೈ ಡಿಟರ್ಜೆಂಟ್ ಕೊಟ್ಟರೆ ಆ ವೈರಸ್ ಅಲ್ಲಿಂದ ಹೋಗುತ್ತೆ. ವಾಶ್ ಮಾಡಿದ ತಕ್ಷಣ leave it free, go to the seek medical help, primary health center, nearby primary health center, go in for a vaccination.
ARV. ಮುಂಚೆ ಎಲ್ಲ ಬಂದ್ಬಿಟ್ಟು ARV ಬಂದ್ಬಿಟ್ಟು ನಮಗೆ ಒಂದು 15 ವರ್ಷ ಮುಂಚೆ ನಮಗೆ ಹಾರ್ಸ್ ವ್ಯಾಕ್ಸಿನ್ ಅಂತ ಹಾರ್ಸ್ ಸೀರಮ್ ಅಂತ ಮಾಡ್ತಾಯಿದ್ವಿ. ದಟ್ ವಾಸ್ ದ ಫಸ್ಟ್ ಟೈಮ್ ದ ವ್ಯಾಕ್ಸಿನ್ ಸ್ಕೀಮ್. ಈ ವ್ಯಾಕ್ಸಿನ್ಗೆ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ಸ್ಗಳು, ಎಫಿಕಸಿ ಅಷ್ಟು ಇರಲಿಲ್ಲ. ಸೊ ಅಲ್ಲಿಂದ ವಿ ಕೇಮ್ ಟು ಚಿಕ್ ಎಂಬ್ರಿಯೋ ವ್ಯಾಕ್ಸಿನ್, ಚಿಕ್ ಎಂಬ್ರಿಯೋ ಅಂತ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ವಿ. ಈಗ ವಿ ಹ್ಯಾವ್ ಅ ಹ್ಯೂಮನ್ ಡಿಪ್ಲಾಯ್ಡ್ ಸೆಲ್ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಇಸ್ ಸಪೋಸ್ ಟು ಬಿ ಸುಪೀರಿಯರ್, ಒಳ್ಳೆ ಎಫಿಕಸಿ, ಒಳ್ಳೆ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ. ಈ ವ್ಯಾಕ್ಸಿನ್ಗಳು ಒಂದು 5 ಡೋಸಸ್ ತೊಗೊಂಡ್ಬಿಟ್ರೆ ಈ ಡೆಡ್ಲಿ ವೈರಲ್ ಡಿಸೀಸಿಂದ ಯು ಕ್ಯಾನ್ ಬಿ ಕಂಪ್ಲೀಟ್ಲಿ ಫ್ರೀ. ಸೊ ಪ್ರೈಮರಿ ಸ್ಟೆಪ್ ಅಂದರೆ ವಾಶ್ ದ ಅಫೆಕ್ಟೆಡ್ ವೂಂಡು. ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿ ಒಂದು ಒಳ್ಳೆ ಸೋಪ್ನಲ್ಲಿ ವಾಶ್ ಮಾಡಿದ ತಕ್ಷಣ ರೀಚ್ ದ ನಿಯರೆಸ್ಟ್ ಪ್ರೈಮರಿ ಸೆಂಟರ್ ಆರ್ ರೀಚ್ ದ ನಿಯರೆಸ್ಟ್ ಹಾಸ್ಪಿಟಲ್. ARV ತೊಗೊಳ್ಬೋದು, 100% ರಿಕ್ವೈರ್ಡ್. ಸರ್, ನೀವು ಆಗಲೇ ಹೇಳಿದ್ರಿ ಸಲುಗೆಯಿಂದ ಇರಬೇಕು ಅಂತೇಳಿ. ಅಂದರೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಕೈಯಲ್ಲಿ ಏನಾದರೂ ಹಿಡ್ಕೊಂಡು ಹೋಗ್ಬೇಕಾ ನಾಯಿಗೋಸ್ಕರ? ನಾಯಿ ಬಂದರೆ ತಿನ್ನಿಸ್ಬೇಕು ಅಂಥೇಳಿ, ಬಿಸ್ಕೆಟ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಹಾಗಲ್ಲ ನೋಡಿ. ನಾವು ಯಾವ ಕಡೆ ಹೋಗ್ತೀವೋ ಆ ಕಡೆ ನಾವೇನು ಫುಲ್ಲು ಮ್ಯಾರಥಾನ್ ಥರ ಫುಲ್ಲು ಬೆಂಗಳೂರು ನಾವೇನು ರೌಂಡ್ ಹಾಕಲ್ಲ. ನಮ್ಮದು ಎಲ್ಲಿ ನಮ್ಮದು ರೋಡ್ ಇರುತ್ತೋ, ಇವಾಗ ನಾನು ನಮ್ಮ ಮನೆ ವಿಲ್ಸನ್ ಗಾರ್ಡನ್, ಅಲ್ಲಿಂದ ಅಲ್ಲಿ ಚಿನ್ನನಪಳ್ಳಿ ಮಾರ್ಕೆಟ್ಗೆ ಹೋಗ್ತೀನಿ. ಅಲ್ಲಿರೋ ನಾಯಿಗಳಿಗೆ ಏನೋ ಒಂದು ಬಿಸ್ಕೆಟ್ ಬನ್ನೇನೋ ಅಲ್ಲಲ್ಲಿ ಆ ಥರ ಇದು ಮಾಡ್ಕೊಂಡು ಏನಾಗುತ್ತೆ, ಪ್ರಾಣಿಗಳು ಮನುಷ್ಯರ ಮೇಲೆ ಒಂದು ನಂಬಿಕೆ ಬರುತ್ತೆ. ಮನುಷ್ಯರು ನಮಗೇನು ಮಾಡಲ್ಲ, ಅವ್ರ ಹತ್ರ ಹೋಗ್ಬೋದು ಅಂತೇಳಿ. ಯಾಕಂದರೆ ಅದು ಎಲ್ಲ ಪ್ರಾಣಿಗಳಲ್ಲೂ ಅದು ಟ್ರಸ್ಟ್ ಅಂತೀವಿ, ನಂಬಿಕೆ. ಅಲ್ಲ, ಈ ಕೆಲವೊಂದು ನಾಯಿಗಳು ಬಿಸ್ಕೆಟು ತಿನ್ನೋದಿಲ್ಲಲ್ಲ. ಇಲ್ಲ ನೋಡಿ, ಬಿರಿಯಾನಿ ಮೇಲೇ ಕಣ್ಣು. ಈಗ ಇಲ್ಲ, ಅದು ನೋಡಿ ಅದಕ್ಕೆ ಇದು ಮಾಡುತ್ತೆ. ಬಟ್ ಏನೋ ಒಂದು ಊಟ ಅಂತೇಳಿ, ಅದು ಅನ್ನ ಅಂತೇಳಿ ಇದು ಮಾಡಿದಾಗ ಏನೋ ಒಂದು ಆಗ್ತಾಯಿದ್ದಾರೆ, ಅದು ಇಷ್ಟ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಯಾವಾಗ ಏನಾಗುತ್ತೆ ಅದು ಇದು ಪ್ರೀತಿಯಿಂದ ಇರುತ್ತೆ. ಬಟ್ ಮತ್ತು ಇನ್ನೊಂದು ನಮ್ಮ ಡಾಕ್ಟ್ರು ಅವ್ರು ಹೇಳಿದಾಗೆ ನೋಡಿ, ನಾಯಿ ಕಡಿತಿದ್ರೆ ಜನರು ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಗೊತ್ತಾ, ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಬಂದು ಒಳ್ಳೆ ಒಂದು ನಿರ್ಧಾರ ತಗೊಂಡಿದೆ. ಅಂದರೆ ರೇಬಿಸ್ ಎಲ್ಲ ಬಂದು ನೋಟಿಫೈಡ್ ಡಿಸೀಸ್ ಅಂತೇಳಿ ಇದು ಮಾಡಿಕೊಂಡು ಎಲ್ಲ ರೇಬಿಸ್ ARV ಇಂಜೆಕ್ಷನ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಪ್ಲಸ್ ಆ್ಯಂಟಿ ರೇಬಿಸ್ ಸೀರಮು 10,000 ರೂಪಾಯಿ ಆಗುತ್ತೆ. ಎಲ್ಲ BBMP ರೆಫರಲ್ ಹಾಸ್ಪಿಟಲ್ಸಲ್ಲಿ ಅದನ್ನು ಫ್ರೀ ಕಾಸ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಜನರಲ್ ಹಾಸ್ಪಿಟಲ್, ಮೊದಲು ವಿಕ್ಟೋರಿಯಾ ಹಾಸ್ಪಿಟಲ್ 400 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು, ಮತ್ತು ಜನರಲ್ ಹಾಸ್ಪಿಟಲ್ 100 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಇವಾಗ ಸರ್ಕಾರದ ಆದೇಶದ ಮೇಲೆ ಸ್ನೇಕ್ ಬೈಟು ಮತ್ತು ಡಾಗ್ ಬೈಟ್ಗೆ ಉಚಿತ ಚಿಕಿತ್ಸೆ ಇದಾಗ್ತಾಯಿದೆ. ಇದರ ಜೊತೆಯಲ್ಲಿ ರಮೇಶ್ ನಾಗ್ PIL ಇದರಲ್ಲಿ ಯಾವುದೇ ನಾಯಿಗಳು ಕಚ್ಚಿಸ್ಕೋಣ ಅಂದ್ರೂ ಅದಕ್ಕೆ ಕ್ಯಾಟಗರಿ ಮೇಲೆ ಕ್ಯಾಟಗರಿ 3ಗೆ ಕಾಂಪನ್ಸೇಷನ್, ಮತ್ತು ಇದು ಹಾಸ್ಪಿಟಲೈಸೇಷನ್ ಟ್ರೀಟ್ಮೆಂಟ್ಗೆ ಸಹ ಇದೆ. ಬಟ್ ಅದ್ರ ಜೊತೆಯಲ್ಲಿ ಇವಾಗ ರೇಬಿಸ್ ಎರಾಡಿಗೇಷನ್ ಅಂತೇಳಿ ಇವಾಗ ನಾವು ABC ರೂಲ್ಸ್ 2023 ನೋಡಿದಂದರೆ ರೂಲ್ 8 ಏನು ಹೇಳುತ್ತಂದರೆ ಸಬ್ ರೂಲ್ 1 ಬಂದು ಸಾಕು ನಾಯಿಗಳ ಜವಾಬ್ದಾರಿ ಯಾರು ಅಂತೇಳಿ, ಸಾಕು ನಾಯಿಗಳ ಜವಾಬ್ದಾರಿ ಬಂದು ಮಾಲೀಕರು. ಅವರು ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಡಬೇಕಾಗುತ್ತೆ. ಅಂದರೆ ರೇಬಿಸ್ ಇಂಜೆಕ್ಷನ್ ಎಲ್ಲ ಬಂದು ಆವಾಗ ನಾವೈತೆ ನಾಯಿ ಬಾಯಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ಅಟ್ ದ ಸೇಮ್ ಟೈಮ್ ಬೀದಿ ನಾಯಿಗಳು ಬಂದು ಲೋಕಲ್ ಅಥಾರಿಟಿ ಅವರು ರೂಲ್ 8 ಸಬ್ ರೂಲ್ 2 ಅಡಿಯಲ್ಲಿ ಲೋಕಲ್ ಅಥಾರಿಟಿ ಅವ್ರು ಇದು ಮಾಡಬೇಕಂತೇಳಿದೆ. ಬಟ್ ಅದೂ ಕೆಲವು ಕಡೆ ಏನಾಗ್ತದೆ, ಪಂಚಾಯತ್ಗಳಲ್ಲಾಗಲಿ ಎಲ್ಲ ಆಗಲಿ, ಇವತ್ತು ನೋಡಿ ಹಿರಿಯೂರಲ್ಲಿ ಏನಾಗಿದೆ, ಅದು ನಾಯಿನೆಲ್ಲ ಎಲ್ಲ ಹೆಂಗೆ ಕಾನೂನು ಪ್ರಕಾರ ಹೆಂಗೆ ಹಿಡಿಬೇಕು ಹಂಗೆ ಹಿಡಿತಲ್ಲ, ರೇಬಿಸ್ ಇಂಜೆಕ್ಷನ್ಗೆ ಅಂದ್ಬಿಟ್ಟು ಅದನ್ನ ವೈರಲ್ಲಿ ಹಾಕಿ ಎಳ್ಕೊಂಡು ಹೋಗಿ ಇದು ಮಾಡ್ತಾಯಿದ್ದಾರೆ. ಅಲ್ಲಿ ಖುದ್ದಾಗಿ ಎಕ್ಸ್ ಕೌನ್ಸಿಲರ್ ಹಿರಿಯೂರು ಮುನ್ಸಿಪಲ್ ಕಾರ್ಪೊರೇಷನ್ ಚಿರಂಜೀವಿ ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಅರುಣ್ ಅವರೇ ನೋಡಿ ಈ ಥರ ಇದಾಗ್ತಾ ಇದೆ. ಪಾಪ ಅವರು ಅವ್ರ ಮಗಳು ಜೋರಾಗಿ ಅಳ್ತಾ ಇದ್ದಾರೆ, ಪಾಪ ನನ್ನ ಎಲ್ಲ ಬೀದಿ ನಾಯಿಗಳು ತಗೊಂಡು ಅಷ್ಟು ಪ್ರೀತಿಯಿಂದ ಎಕ್ಸ್ ಕೌನ್ಸಿಲರ್ದು ಅವ್ರ ಮಿಸ್ಸಸ್ ಬಂದು ಸಿಟ್ಟಿಂಗ್ ಕೌನ್ಸಿಲರು, ಅವರು ಪ್ರಾಣಿ ಪ್ರಿಯರು, ಅವ್ರ ಮಗಳು ಅಳ್ತಾ ಇದ್ದಾರೆ. ಮತ್ತು ಎಲ್ಲ ನಾವು ಸಹ ಮುನ್ಸಿಪಲ್ ಕಮಿಷನರ್ಗೆ ಇವಾಗ ಫೋನಲ್ಲಿ ಮಾತಾಡಿ ನೋಡಿ, ಕಾನೂನು ಯಾವತ್ತೂ ಮುರಿಬೇಡಿ, ಕಾನೂನಲ್ಲಿ ಏನಿದೆ ಅದು ಮಾಡಿ ಅಂತೇಳೆಲ್ಲ ಇದು ಮಾಡಿದ್ದೀವಿ. ಬಟ್ ಏನಂದರೆ ಮುಖ್ಯವಾಗಿ ಇದು ಪ್ರಾಣಿಗಳಲ್ಲಿ ಇವಾಗ ಇದು ಡಾಕ್ಟ್ರ್ ಹೇಳ್ದಂಗೆ ಅವೇರ್ನೆಸ್ಸು ಇದು ಪ್ಲಸ್ಸು ನಾಯಿ ಕಚ್ಚಿಸ್ಕೊಂಡಾಗ ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ದಯವಿಟ್ಟು ಚಿಕಿತ್ಸೆ ಪಡೀರಿ. ಬಟ್ ಏನೂ ಆ ಥರ ಏನು ಇದಾಗಲ್ಲ. ಬಟ್ ಇದ್ರ ಜೊತೆಯಲ್ಲಿ ನೀವು ಇವಾಗ ನಮ್ಮ BBMP ಸ್ಪೆಷಲ್ ಕಮಿಷನರ್ ಅವರು ವಿಕಾಸ್ ಅವರು ಎಲ್ಲ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಟ್ ಅದ್ರ ಜೊತೆಯಲ್ಲಿ ನಾನು ಹೇಳಿದ್ನಲ್ಲ ರೂಲ್ 16(9) ಸಬ್ ರೂಲ್ 9 ಅಡಿಯಲ್ಲಿ ಔಟ್ರೀಚ್ ಮತ್ತು ಎಲ್ಲ ಶಾಲೆಗಳಲ್ಲೂ ಎಲ್ಲ ಇದು ಮಾಡುವಂಥ ಒಂದು ಕಾರ್ಯಕ್ರಮ ಇದು ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ಲೋಕಲ್ ಬಾಡೀಸಲ್ಲೂ ಇದು ಮಾಡ್ಕೋಣ ಅಂದರೆ ನಾವು ಈ ಸಮಸ್ಯೆನ ಇದು ಮಾಡ್ಬೋದು. ಯಾಕಂದರೆ ಇವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒನ್ ಹೆಲ್ತ್ ಪ್ರೋಗ್ರಾಮಲ್ಲಿ ಪ್ರಾಣಿಗಳು ಮನುಷ್ಯರು ಎರಡೂ ಅನ್ಯೋನ್ಯತೆಯಿಂದ ಬದುಕಬೇಕಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಸೊ ಅದರಲ್ಲಿ ಏನಾಗ್ತದೆ, ನಾವು ಜಾಗೃತಿ ಮೂಡಿಸಬೇಕು. ಜನರಲ್ಲಿ ಮಾಹಿತಿ ಇಲ್ಲದೆ ತಪ್ಪುಗಳಾಗ್ತಾಯಿದೆ.
ಸರ್ ಅವ್ರು ಹೇಳಿದಕ್ಕೆ ಜಸ್ಟ್ ಟು ಆ್ಯಡ್ ಆನ್, ನಾನು ಜಸ್ಟ್ ಬರೋಕ್ಕೆ ಮುಂಚೆ ಐ ವಾಸ್ ರೀಡಿಂಗ್ ಥ್ರೂ ಸಮಥಿಂಗ್. BBMP ಹ್ಯಾಸ್ ಟೇಕನ್ ಓತ್ ಟು ಬಿ ರ್ಯಾಬಿಟ್ ಫ್ರೀ ಬೈ 2030. ಹಾಗಾದರೆ 2030 ತನಕ 2030 ತನಕ ರ್ಯಾಬೀಸ್ ಕಂಪ್ಲೀಟಾಗಿ ನಮ್ಮ ದೇಶದಿಂದ ಫ್ರೀ ಮಾಡಬೇಕು ಅಂತ ದೇ ಹ್ಯಾವ್ ಟೇಕನ್ ಅ ಕ್ಲೈಮ್. ಅದು ಹೇಗೆ ಮಾಡ್ತಿದ್ದಾರೆ ಅಂದರೆ ನಾಟ್ ಓನ್ಲಿ ದ ಅಫೆಕ್ಟೆಡ್ ಪರ್ಸನ್ಸು, ಈ ನಾಯಿಗಳಿಗೂ ವ್ಯಾಕ್ಸಿನ್ ಕೊಡ್ತಿದ್ದಾರೆ. ಬೀದಿ ನಾಯಿಗಳಿಗೂ ಫ್ರಮ್ ದ ನ್ಯಾಷನಲ್ ರ್ಯಾಬಿಸ್ ಎರಾಡಿಕೇಷನ್ ಪ್ರೋಗ್ರಾಮ್ ಕಚ್ಚಿದ್ರೆ ಬೀದಿ ನಾಯಿಗಳು ವ್ಯಾಕ್ಸಿನ್ ಕೊಟ್ಟರೆ ಅದು ಕಚ್ಚಿದ್ರು ನಮಗೆ ರೇಬಿಸ್ ಬರಲ್ಲ. ಸೊ ದಿಸ್ ಇಸ್ ಅ ವಂಡರ್ಫುಲ್ ಎಫರ್ಟ್ ಫ್ರಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಐ ಥಿಂಕ್ ಈ ಥರದ್ದು ಆಗ್ತಿದೆ, ಬಟ್ ಎಲ್ಲ ಕಡೆ ಆಗ್ತಾ ಇಲ್ಲ. ಎಲ್ಲ ಕಡೆ ಆಗ್ತಾ ಇಲ್ಲ, ಅದೇ ಇರೋದು. ಇವಾಗ ನೋಡಿ, ನಾನು ಹೇಳಿದ್ನಲ್ಲ, ಹಿರಿಯೂರು ಇದರಲ್ಲಿ ಎಲ್ಲ ಆ ಥರ ಯಾರೋ ಒಬ್ಬರಿಗೆ ಹೇಳಿದ್ದಾರೆ ಅಂತ ಅವ್ರು ಇಂಜೆಕ್ಷನ್ ಇದೆ ಅಂತ ನಾಯಿನ ಒಳ್ಳೆ ನೇಣು ಹಾಕ್ದಂಗೆ ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಇದರಲ್ಲಿ ಇದು ಮಾಡ್ತಾರೆ. ಎಕ್ಸ್ ಕೌನ್ಸಿಲರು ಅವರೇ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಎಲ್ಲ ಈ ಥರ ಇದು ಮಾಡಿ ನೋಡಿ, ಮೇಯ್ನ್ ಬಂದು ಕಾನೂನು ಅಡಿಯಲ್ಲಿ, ಕೋರ್ಟ್ ಅಡಿಯಲ್ಲಿ ಎಲ್ಲ ಇದಿದೆ, ಬಟ್ ಇಂಪ್ಲಿಮೆಂಟೇಷನ್ ಅಟ್ ದ ಗ್ರೌಂಡ್ ಲೆವೆಲ್. ಅದಕ್ಕೆ ನಾನು ಹೇಳೋದು, ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ UDD ಮತ್ತು ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ RDPR, ಓಕೆ, ಮತ್ತು ಎಲ್ಲ 31 ಜಿಲ್ಲೆಯ DC-ಗಳು, ಓಕೆ, ಎಲ್ಲರೂ ತಾವುಗಳು ತಮ್ಮ ತಮ್ಮ ಇದರಲ್ಲಿ, ಮತ್ತು ಮುನ್ಸಿಪಲ್ ಕಮಿಷನರ್ಸು ನೋಡಿ, ಎಲ್ಲ ಆದೇಶಗಳಿದೆ, ಎಲ್ಲ ಇದೆ. ಬಟ್ ಗ್ರೌಂಡ್ ಲೆವೆಲಲ್ಲಿ ನೀವುಗಳು ಏನು ಮಾಡಬೇಕು, ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದರಲ್ಲಿ ಏನಾಗ್ತಾಯಿದೆ, ನಾಯಿಗಳನ್ನ ಒಂಥರ ವೈರಿಗಳ ಥರ ಇದು ಮಾಡ್ಕೊಂಡಿದ್ದೀರಾ. ನೀವು ಏನು ಮಾಡಬೇಕು ಇವಾಗ ನೋಡಿ, ಇದು ಅರಣ್ಯ ಇಲಾಖೆಯವರು ಹುಲಿ ಬಂದು ಏನಾರು ಅಟ್ಯಾಕ್ ಮಾಡಿದೆ ಅಂದರೆ ಅದು ಜಾಗೃತಿ ಇದು ಮಾಡಬೇಕು. ಪಾಪ ಅದನ್ನ ತಗೊಂಡೋಗಿ ಸೆರೆ ಹಿಡಿದ್ಬಿಡೋದು, ಗುಂಡಿಟ್ಟು ಆರಿಸ್ಬಿಡೋದು, ಪ್ರಾಬ್ಲಮ್ ಸಾಲ್ವಾ? ಇಲ್ಲ. ಎಸ್ ಸರ್, ಒಂದು ಡೌಟು. ಈಗ ನಮ್ಮ ಮನೆ ಮುಂದೆ ಒಂದು ನಾಯಿ ಇದೆ ಅಂದ್ಕೊಂಡ್ಬಿಡಿ, ಅದು ಇಟ್ ಹಸ್ ಬಿಕಮ್ ವೆರಿ ಫೆರೋಷಿಯಸ್. ಇದು ಯಾರ ಹತ್ರ ನಾವು ಕಂಪ್ಲೇಂಟ್ ಮಾಡಬೇಕು? ಹೌದು, ಒಳ್ಳೆಯದು. ಹೌ ಡು ವಿ ಗೆಟ್ ಇಟ್ ಅಕ್ರಾಸ್? ನೋಡಿ, ನೀವು ಆ ಥರ ಇದ್ದಂದರೆ ಓಕೆ. ಇವಾಗ ನೋಡಿ, ಅದಕ್ಕೆ ಒಂದು ಮುಖ್ಯವಾಗಿ ನಾನೊಂದು ಹೇಳಕ್ಕೆ ಮರ್ತೋದೆ ನೋಡಿ. ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಓಕೆ, ಹಿಂದಿನ ಸರ್ಕಾರ ಇರಬೇಕಂದ್ರೆ BJP ಸರ್ಕಾರ, ಪ್ರಭು ಚವ್ಹಾಣ್ ಅವರು ಇರಬೇಕಂದ್ರೆ, ಆವಾಗ ಅದಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನ್ ಇರಬೇಕು, ಮತ್ತು ಅವ್ರ ಮಿಸಸ್ ಸಲ್ಮಾ ಅವರು ಪಶುಸಂಗೋಪನೆ ಸೆಕ್ರೆಟರಿ ಆಗಿರ್ಬೇಕಾದ್ರೆ AHVS ಅನಿಮಲ್ ಹೆಲ್ಪ್ಲೈನ್ 24/7 ಅನಿಮಲ್ ಹೆಲ್ಪ್ಲೈನ್ ಅಂತೇಳಿ ಇತ್ತು ಸರ್. ಓಕೆ, ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಏನೇ ಪ್ರಾಣಿದ ಬಗ್ಗೆ ಏನೇ ಇದ್ರೆ ಸಹ ಪಬ್ಲಿಕ್ಕು, ರೈತರಾಗಲಿ ಇದು ಮಾಡ್ಬೋದು. ಇವಾಗಿರೋ ಸರ್ಕಾರ ಬಂದು ಅದನ್ನ ಮುಚ್ಚಾಕ್ಬಿಡೈತೆ. ಇವಾಗ 24/7 ಹೆಲ್ಪ್ಲೈನ್ ಇಲ್ಲ. ಅಟ್ಲೀಸ್ಟ್ ಆ ಹೆಲ್ಪ್ಲೈನ್ ಇದೆ ಅಂದರೆ ನಾಯಿ ಕಚ್ಬಿಡುತ್ತೆ ಅಂತೇಳಿ ಹೆಲ್ಪ್ಲೈನಿಗೆ ಬಂದ ಅಂದರೆ ಇಮ್ಮಿಡಿಯೇಟ್ ಏನೋ ಒಂದು ವ್ಯವಸ್ಥೆ ಮಾಡ್ಬೋದು. ಇವಾಗ BBMP ಹೆಲ್ಪ್ಲೈನ್ ಅದು ಅಷ್ಟು ಕರೆಕ್ಟಾಗಿ ಇದು ಮಾಡ್ತಾಯಿಲ್ಲ. ಓಕೆ, ಬಟ್ ಏನಂದ ಅಂದರೆ ಇಮ್ಮಿಡಿಯೇಟು ನಾಯಿ ಕಚ್ದ ಅಂದರೆ ಓಕೆ, ಇವಾಗ ಡಾಕ್ಟ್ರ್ ಹೇಳಿದ್ದಾರೆ ಅದು ಸೋಪಲ್ಲಿ ಹಾಕಿ ಇದು ಮಾಡಬೇಕಂತೇಳಿ. ಅದ್ರ ಜೊತೆಯಲ್ಲಿ ನೀವು BBMP ಹೆಲ್ಪ್ಲೈನ್ಗೆ ಇದು ಮಾಡ್ಬೋದು. ಇಲ್ಲ ಇನ್ನೂ ಬೆಸ್ಟು ನಂಬರ್ ನೋಟ್ ಮಾಡ್ಕೊಳ್ಳಿ, 1962 ಒಂದು ಆ್ಯಕ್ಚುಲಿ ಅನಿಮಲ್ ರೆಸ್ಕ್ಯೂದು ನಮ್ಮ ಕರ್ನಾಟಕ ಸರ್ಕಾರದ್ದು. ಬಟ್ ನೀವು ಇದು ಮಾಡಿಬಿಟ್ಟು ಈ ಥರ ಇದಾಗಿದೆ ಮಾಹಿತಿ ಕೊಟ್ಟರೆ ಅವರು ದಯವಿಟ್ಟು ಇದು ಡೆಫಿನೆಟ್ಲಿ ಮಾಹಿತಿ ಕೊಟ್ಟರೆ. ಬಟ್ ಏನಂದರೆ ವೆರಿ ಸಿಂಪಲ್ಲು, ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಓಕೆ, ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದಿದೆ ಓಕೆ. ಬಟ್ ಕ್ಯಾಟಗರಿ 3 ಜಾಸ್ತಿ ಇದಾದಾಗ ಮಾತ್ರ ಅದು ಆ್ಯಂಟಿ ರೇಬಿಸ್ ಸಿರಮ್ ಅದು MBBS ಡಾಕ್ಟ್ರೇ ಕೊಡಬೇಕಾಗುತ್ತೆ. ಸುತ್ತಲೂ ಇಂಜೆಕ್ಷನ್ ಕೊಡ್ತಾರೆ, ಎಲ್ಲಿ ಕಚ್ಚಿದೆ ಸುತ್ತಲೂ ಇದು ಮಾಡ್ತಾರೆ. ಅದೊಂದು ಇದು ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ಏನಂದರೆ ಜಾಗೃತಿ ನಮ್ಮ ಇಂಡಿಯಾ ಎಲ್ಲಿ ಇದಾಗ್ತಾಯಿದೆ ಅಂದರೆ ಜಾಗೃತಿ ಮೂಡಿಸೋದು ತುಂಬ ಒಂದು ವೀಕ್ ಆಗಿದೆ. ಬಡ್ಜೆಟ್ ಇದೆ ಬಟ್ ಇದು ಮಾಡ್ತಾರೆ. ಅದಕ್ಕೆ ನಾನು ಎಲ್ಲ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಎಲ್ಲರಿಗೂ ಈ ಸಲ ಕರ್ನಾಟಕ ಹೈಕೋರ್ಟ್ ರಮೇಶ್ ನಾಯಕ್ PL ಅಲ್ಲಿ ಚೀಫ್ ಜಸ್ಟಿಸ್ ಅವರು ಏನು ಹೇಳಿದ್ರು ಗೊತ್ತಾ, ಇನ್ ಆಲ್ ಫಾರ್ಮ್ಸ್ ಆಫ್ ಮೀಡಿಯಾ, ಇನ್ ಆಲ್ ಪಾಸಿಬಲ್ ಫಾರ್ಮ್ಸ್ ಆಫ್ ಮೀಡಿಯಾ ಯು ಕ್ರಿಯೇಟ್ ಅವೇರ್ನೆಸ್ ಟು ದ ಪಬ್ಲಿಕ್ ಆನ್ ಸ್ಟ್ರೀಟ್ ಡಾಗ್ ಮ್ಯಾಟರ್ಸ್ ಅಂತೇಳಿ ಹೇಳಿದೆ. ವೇರ್ ಆರ್ ಯು ಸೀಯಿಂಗ್? ಪೇಪರಲ್ಲಿ, TVಯಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಬೇರೆ ಏನೇನೋ ಹಾಕ್ತಾಯಿದ್ದಾರೆ. ಇವಾಗ ನೋಡಿ ಪಾಪ ನಮ್ಮ ಮೀಡಿಯಾ ಮಾಧ್ಯಮ ಮಿತ್ರರು ಅವರು ಈ ಥರ ಇಶ್ಯೂಸ್ ತಗೊಂಡು ನೀವು ಇದು ಮಾಡ್ತಾರೆ. ತುಂಬ ಥ್ಯಾಂಕ್ಸ್. ಮೂರನೇ ಬಾರಿ ನಾನು Zee News ಕನ್ನಡಗೆ ನಾನು ತುಂಬ ಒಂದು ಧನ್ಯವಾದ ಹೇಳ್ತೇನೆ. ಯಾಕೆ ಗೊತ್ತಾ, ನೀವುಗಳು ಇದು ತೊಗೊಂಡಿದ್ದೀರಾ. ಬಟ್ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದಾರೆ? ಬಡ್ಜೆಟ್ ಇಲ್ವಾ? ಓಕೆ, ಬಡ್ಜೆಟಲ್ಲಿ ಇದು ಮಾಡಿಕೊಂಡು TVಗಳಲ್ಲಿ ಬಸ್ ಸ್ಟ್ಯಾಂಡ್ಗಳೆಲ್ಲ ಮಾಡ್ರಿ ಅಂತಂದರೆ ಬರೀ ಸ್ಟಿಕ್ಕರ್ ಥರ ಕಾಳಜಿ ಇದ್ರೆ ತಾನೇ ಅದ್ರ ಬಗ್ಗೆ ಏನೇನು ಆಗ್ತಿದೆ ಅನ್ನೋದು ವರದಿ ಪಡೆಯೋಕ್ಕೆ ಸಾಧ್ಯ. ಕಾಳಜಿನೇ ಇಲ್ಲ ಅವರಿಗೆ. ಅವ್ರು ಏನು ಮಾಡಬೇಕು, ರಾಜಕೀಯ ಮಾಡ್ತಿದ್ದಾರೆ. ರಾಜುನವರು, ಈಗ ನಾಯಿ ಕಡಿತಕ್ಕೆ ಆ ಚಿಕಿತ್ಸೆ ಮತ್ತು ಸಾವು ತಡೆಗೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು? ಮುಂಚೆ ಹೇಳ್ತನಕ ಫಸ್ಟ್ ಥಿಂಗು ಪ್ರೈಮರಿ ವಾಷಿಂಗು ಟೆಕ್ನಿಕ್ಸು ಇದೆಲ್ಲ ಆದಮೇಲೆ, ವ್ಯಾಕ್ಸಿನೇಷನ್ ಆದಮೇಲೆ ನಾವು ಅವರನ್ನು ಫಾಲೋ ಮಾಡಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಓಕೆ, ಫಸ್ಟಿಗೆ ಏನಂದರೆ ಈಗ ನಾಯಿ ಕಚ್ಚಾದ ನಂತರ ಆ ವ್ಯಕ್ತಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು?
ಫಸ್ಟು ಮನೆ ಸಪೋಸ್ ಎಲ್ಲಿದ್ದಾರೋ ಅಲ್ಲಿ ಇಮಿಡಿಯೇಟಾಗಿ ವಾಶ್ ಮಾಡಬೇಕು. ಸಪೋಸ್ ಔಟ್ಸೈಡ್ ಎಲ್ಲೋ ಇದ್ದಾರೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಒಂದು ಟ್ಯಾಪ್ನಲ್ಲಿ ಹೋಗ್ಬಿಟ್ಟು ನೀರಿಟ್ಟು ಕಂಪ್ಲೀಟ್ ವಾಶ್ ಮಾಡಬೇಕು. ಇಲ್ಲ ಮನೇಲಿದ್ದಾರೆ ಮನೇಲಿ ಮಾಡಬೇಕು. ಎಲ್ಲ ಫಸ್ಟ್ ಬಂದುಬಿಟ್ಟು ಆ ವೈರಲ್ ಸೋರ್ಸ್ ಏನಿದೆಯೋ ಅದನ್ನು ನಾವು ಡಿಎಸ್ಕಲೇಟ್ ಮಾಡಬೇಕು. ನಮ್ಮ ಸ್ಕಿನ್ನಿಂದ ನಮ್ಮ ಬಾಡಿ ಸರ್ಫೇಸಿಂದ ಆಚೆ ತರ್ಸೋಕ್ಕೆ ಒಳ್ಳೆ ನೀರು ತೆಗೆದು ವಾಶ್ ಮಾಡಿ ಸೋಪ್ ತೆಗೆದು ಹಾಕಿದ್ರೆ ಅದು ಸಾಕು. ದೆನ್ ಪಕ್ಕದಲ್ಲಿ ನರ್ಸಿಂಗ್ ಹೋಮೋ ಇಲ್ಲ PHCನೋ ಎಲ್ಲಾದರೂ ಹೋಗಿ ARV ಹಾಕೋಬೋದು. ಬಟ್ ಕೆಲವು ಟೈಮ್ ಏನಾಗುತ್ತೆ, ARV ಒಂದು ಫಸ್ಟ್ ದಿವಸನೇ ಹಾಕಬೇಕು, ಇಲ್ಲ ಆಚೆ ಎಲ್ಲ ಇರ್ತಾರೆ, ಊರ್ಲೆಲ್ಲ ಹೋಗಿರ್ತಾರೆ, ಅವ್ರಿಗೆ ಆಕ್ಸಸ್ ಇರಲ್ಲ ವ್ಯಾಕ್ಸಿನ್ ಹಾಕಿ ಇಮಿಡಿಯೇಟಾಗಿ. ಸಪೋಸ್ ಒಂದು ಎಲ್ಲೋ ಕೂರ್ಗೆ ಹೋಗಿದ್ದಾರೆ, ಎಲ್ಲೋ ರೆಸಾರ್ಟ್ನಲ್ಲಿ ಕೂತಿದ್ದಾರೆ, ಅಲ್ಲೊಂದು ಕಚ್ಚಿದೆ ನಾಯಿ, ಅಲ್ಲಿಂದ ಅವ್ರು ಕೆಳಗೆ ಬಂದು ಬರೋಕ್ಕೆ 2-3 ದಿವಸ ಆಗುತ್ತೆ, ಈಗಲೇ ಹಾಕಬೇಕಾ ಆ ಥರ ಡೌಟೆಲ್ಲ ಇರುತ್ತೆ. ಏನು ಭಯಪಡೋಕ್ಕೆ ಅವಶ್ಯಕತೆ ಇಲ್ಲ. ಫಸ್ಟ್ ವಾಶ್ ಮಾಡಿ ಕ್ಲೀನ್ ಮಾಡಿದ್ಮೇಲೆ 10 ದಿವಸ ಅಷ್ಟು ಒಳಗಡೆ ಹಾಕ್ಕೊಂಡ್ಬಿಟ್ರೆ ಸಾಕು. ಅದು ಕಂಪ್ಲೀಟ್ಲಿ ಪ್ರಿವೆಂಟ್ ದ ಫರ್ದರ್ ವರ್ಸನಿಂಗ್ ಆಫ್ ದ ಡಿಸೀಸ್, ಪ್ರೋಗ್ರೆಸ್ ಆಫ್ ದ ಡಿಸೀಸನ್ನು ಪ್ರಿವೆಂಟ್ ಮಾಡುತ್ತೆ. ಇನ್ನೊಂದೇನೆಂದರೆ, ಇವಾಗ ನಾಯಿ ಕಚ್ಚಿದ ಮೇಲೆ ನಾಯನ್ನು ಫಾಲೋ ಮಾಡಬೇಕು ಒಂದು 10 ದಿವಸಗೆ, ಆ ಥರ ಒಂದು ಮಿತ್ ಅದು. ಇಟ್ ಈಸ್ ಮೋರ್ ಲೈಕ್ ಎ ಮಿತ್. ನಾವು ಈಗ ಆ ಥರ ಒಂದು 10-15 ವರ್ಷಕ್ಕೆ ಮುಂಚೆ ಈ ಥರ ನಮ್ಗೆ ಅವಾಗ ಜಾಸ್ತಿ ನಮಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಈ ಥರ ಆಗ್ಬೋದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾಯಿ ಸತ್ತೋಗ್ತಂದ್ರೆ ಇವ್ನು ಸತ್ತೋಗ್ತಾನೆ ಅಂತ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಥರ ನಾವು ಅದನ್ನು ಫಾಲೋ ಮಾಡ್ತಾಯಿದ್ವಿ. ಬಟ್ ಇಟ್ ಈಸ್ ಅದಕ್ಕೆ ಸೈಂಟಿಫಿಕ್ ಬೇಸಿಸ್ ಅಂಥದ್ದು ಏನು ಇವಾಗ ಸದ್ಯಕ್ಕಂತೂ ಏನಿಲ್ಲ. ಸೊ ಜನರಲಿ ಫಾಲೋ ಮಾಡ್ತೀವಿ. ಒಂದು ಪರ್ಸನ್ಗೆ ಏನಾದರೂ ನಾಯಿ ಕಚ್ಚಿತು, ಕನ್ಸಿಡರಿಂಗ್ ಅದು ರ್ಯಾಬಿಡ್ ಡಾಗೆ, ಅವ್ರು ರ್ಯಾಬಿಸೇ ಆಗಿದೆ ಅಂದರೆ, ಸಪೋಸ್ ರೇಬಿಸ್ ಸಿಂಪ್ಟಮ್ಸ್ ಬಂತು ಅಂದರೆ, ಫಸ್ಟ್ ರೇಬಿಸ್ ಸಿಂಪ್ಟಮ್ಸ್ ಏನು ಇರ್ಬೋದು? ಫಸ್ಟು ಪ್ರೋಡ್ರೋಮಲ್ ಸ್ಟೇಜ್ ಅಂತೀವಿ. ನಾಯಿ ಕಚ್ಚಿದ ತಕ್ಷಣ ಒಂದು ಫಸ್ಟ್ ಫ್ಯೂ ಡೇಸ್ನಲ್ಲಿ ಸ್ವಲ್ಪ ಜ್ವರ ಥರ ಇರ್ಬೋದು, ಕೈಕಾಲು ನೋವು ಇರ್ಬೋದು, ಗಂಟಲು ನೋವು ಇರ್ಬೋದು, ಆ ಕಚ್ಚಿದ ಜಾಗದಲ್ಲಿ ಲಕ್ಷಣಗಳು. ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಇರಿಟೇಷನು, ಪೇಯ್ನು ಇದೆಲ್ಲ ಇರುತ್ತೆ ಫಸ್ಟ್ ಒಂದು ಫ್ಯೂ ವೀಕ್ಸ್. ಸೆಕೆಂಡ್ ಬೇಸ್ ಬಂದು ನ್ಯೂರೋಪ್ಯಾರಲೈಟಿಕ್ ಸಿಂಪ್ಟಮ್ಸು. ಮೋಸ್ಟ್ ಕಾಮನ್ಲಿ ಬಂದ್ಬಿಟ್ಟು ಹೈಡ್ರೋಫೋಬಿಯಾ ಅಂತೀವಿ. ಸರ್ ಹೇಳ್ದಂಗೆ ಹೈಡ್ರೋಫೋಬಿಯಾ ಅಂದರೆ ನೀರು ಕಂಡ್ರೆ ಅವ್ರ ಭಯ ಬಂದ್ಬಿಡುತ್ತೆ. ಅದು ಏನಕ್ಕಾಗಂತಂದರೆ, ಅದು ನುಂಗುವಾಗ ನಮ್ಗೆ ಯಾವ ನರ ನಮಗೆ ಇಂಪಾರ್ಟೆಂಟು ಅದು ಸ್ಪ್ಯಾಸಮ್ ಆಗಿರುತ್ತೆ, ಆ ಮಸಲ್ ಸ್ಪ್ಯಾಸಮ್ ಆಗಿರೋದು. ಆ ನೋವು ಹೆಂಗಿರುತ್ತೆ, ಅದನ್ನು ಅವಾಯ್ಡ್ ಹೆಂಗೆ ಮಾಡಬೇಕು ಅಂತ ನೀರು ಕಂಡ್ರೇ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ, ದೂರ ಹೋಗ್ತೀವಿ. ನೀರಂತ ನೋಡಿದ್ರೆ ಅಷ್ಟು, ನೀರಂತ ಕೇಳಿದ್ರೂ ದೇ ವಿಲ್ ಬಿ ವೆರಿ ಫಿಯರ್ಫುಲ್. ಸೊ ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಸ್ಪ್ಯಾಸಮ್ ಆಫ್ ದ ಥ್ರೋಟ್ ಮಸಲ್ಸ್ ಡ್ಯೂರಿಂಗ್ ಸ್ವಾಲೋಯಿಂಗ್. ಸೊ ಈ ಥರ ಲಕ್ಷಣಗಳಿದ್ದರೆ ಇದು ಸೆಕೆಂಡ್ ಟೈಪ್ ಆಫ್ ಸಿಂಪ್ಟಮ್ಸು. ಪ್ಯಾರಲೈಸಿಸು ಆಗ್ಬೋದು, ಸ್ಪಾಸ್ಟಿಸಿಟಿ ಅಂದರೆ ಮಸಲ್ ವೀಕ್ನೆಸ್ಸು ಆಗ್ಬೋದು. ಈ 3 ಸ್ಟೇಜಸ್ನಲ್ಲಿ ಹೆಂಗಾದರೂ ಸಿಂಪ್ಟಮ್ಸ್ ಡೆವಲಪ್ ಆಗ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸ್ನಲ್ಲಿ ಪ್ರೋಡ್ರೋಮಲ್ಲಿ ಸಾಧಾರಣ ಒಂದು ವೈರಲ್ ಕಾಯಿಲೆ ಥರ ಒಂದು ಇನಿಷಿಯಲ್ ಪ್ರೆಸೆಂಟೇಷನ್ ಇರ್ಬೋದು. ಬಟ್ ಇನ್ ಕೇಸ್ ಫ್ಲಾರಿಡ್ ಡಿಸೀಸ್ ಬಂತಂದರೆ ಇಂಥವ್ರನ್ನು ನಾರ್ಮಲಿ ಐಸೋಲೇಟ್ ಮಾಡಬೇಕು. ಐಸೋಲೇಟ್ ಏನಕ್ಕೆ ಮಾಡಬೇಕಂದ್ರೆ, ಕಾಯಿಲೆ ಸ್ಪ್ರೆಡ್ ಮಾಡೋಕ್ಕಲ್ಲ, ಬಟ್ ಈ ಪೇಷಂಟ್ಸ್ ಬಂದ್ಬಿಟ್ಟು ವಿಲ್ ಬಿ ವೆರಿ ಎಜಿಟೇಟೆಡ್, ತುಂಬ ಫೆರೋಷಸ್ ಆಗಿರ್ತಾರೆ, ಒಂಥರ ಆ್ಯನ್ಸೈಟಿ, ಒಂಥರ ಮೆಂಟಲಿ ಬಂದ್ಬಿಟ್ಟು ಅವ್ರು ಚಾಲೆಂಜ್ ಇರ್ತಾರೆ, ಕಂಟ್ರೋಲ್ನಲ್ಲಿರಲ್ಲ ಅವ್ರ ಮನಸ್ಸು. ಸೊ ಅವರಿಂದ ಯಾರಾದರೂ ಬೇರೆ ಹೋಗಿ ಹಾರ್ಮ್ ಮಾಡಬಾರದು ಅಂಥದಕ್ಕೆ ದೆ ಕೀಪ್ ಇಟ್ ಅರೌಂಡ್. ಮತ್ತು ಇವರಿಗೆ ಏನು ಮೇನ್ ಟ್ರೀಟ್ಮೆಂಟ್, ಏನು ದೊಡ್ಡ ಟ್ರೀಟ್ಮೆಂಟ್ ಏನಿಲ್ಲ ಈ ಕಾಯಿಲೆಗೆ, ಓನ್ಲಿ ಸಿಂಪ್ಟಮ್ಯಾಟಿಕ್. ಅವ್ರು ತಿನ್ನಲ್ಲ, ನೀರು ಕುಡಿಯಲ್ಲ. ಸೊ ಅದಕ್ಕೆ IV ಸಲೈನ್ ಹಾಕ್ಕೊಂಡು ಅವರು ಮೇಂಟೆನೆನ್ಸ್ ಮಾಡಿಕೊಂಡು ಇರಬೇಕು. ಸಪೋಸ್ ಈ ಡಿಸೀಸ್ ಕಂಪ್ಲೀಟ್ ಆ ಸ್ಟೇಜ್ಗೆ ಹೋಯ್ತು ಅಂದರೆ, ಇದು ಮದ್ದಿಲ್ಲ ಅದಕ್ಕೆ, ವಿ ಡೋಂಟ್ ಹ್ಯಾವ್ ಮೆಡಿಸಿನ್ಸ್. ಬಟ್ ಇದು ಪ್ರಿವೆಂಟ್ ಮಾಡ್ಬೋದು. ನೀವು ಒಳ್ಳೆ ಟೈಮ್ನಲ್ಲಿ ನೀವೇನಾದರೂ ವ್ಯಾಕ್ಸಿನ್ ಹಾಕ್ಕೊಂಡ್ಬಿಟ್ರೆ ಈ ಸ್ಟೇಜ್ಗೆ ಹೋಗಲ್ಲ ಅಲ್ವಾ. ಸೊ ಪ್ರೈಮರ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಎನಿ ಪರ್ಸನ್ ಇನ್ ಡೌಟ್, ನಾಯಿಗೆ ವ್ಯಾಕ್ಸಿನ್ ಆಗಿದೆಯೋ ಆಗಿಲ್ವೋ, ಇಲ್ಲ ವಾಟ್ ಎವರ್ ಮೇ ಬಿ ದ ಸಿಚುವೇಶನ್, ವ್ಯಾಕ್ಸಿನ್ ಪ್ರೀ ಆರ್ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ ತೊಗೊಳ್ಳೋದು ಒಳ್ಳೆಯದು. ಸಪೋಸ್ ಮನೇಲಿರೋ ನಾಯಿ ಕಚ್ಚಿದೆ, ಅವ್ರ ಮನೆಗೂ ನಾಯಿಗೂ ವ್ಯಾಕ್ಸಿನ್ ಹಾಕಿದ್ದಾರೆ, ಮನೇಲಿರೋನಿಗೆ ಕಚ್ಚಿದೆ, ಆದರೂ ವಿ ಪ್ರಿಫರ್ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್. ಯಾಕಂದರೆ ಈ ವ್ಯಾಕ್ಸಿನ್ ಸರಿಯಾಗಿ ಸ್ಟೋರ್ ಆಗಿದೆಯಾ ಗೊತ್ತಾಗಲ್ಲ, ಈ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂದ ಬರೋ ತನಕ ಅದು ಎಫಿಕಸಿಸ್ ಅಂತ ಗೊತ್ತಾಗಲ್ಲ. ಸೊ ಜನರಲಿ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ ಎಲ್ಲರಿಗೂ ಕೊಡಲೇಬೇಕು ಅಲ್ವಾ. ಸೊ ಈ ಚಿಕ್ಕ ಒಂದು ವ್ಯಾಕ್ಸಿನ್ ₹350 ₹450 ವ್ಯಾಕ್ಸಿನ್ಗೆ ಇಫ್ ಯು ಆರ್ ಮಿಸ್ಸಿಂಗ್ ದಟ್ ಔಟ್, ವಿ ಆರ್ ಗೋಯಿಂಗ್ ಟು ಹೆಡ್ಡಿಂಗ್ ಟು ಎ ಡ್ರೆಡ್ಫುಲ್ ಡಿಸೀಸ್ ವಿಚ್ ಹ್ಯಾಸ್ ನೋ ಕ್ಯೂರ್. 100% ಮಾರ್ಟಾಲಿಟಿ ಇರೋದು. ಎಸ್ ಸರ್, ಈಗ ಜನರ ಆಗ್ರಹ ಬೇಡಿಕೆ ಏನು ಅಂತಂದರೆ, ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ, ಅದನ್ನು ಕಡಿವಾಣ ಮಾಡಿ ಅಂತೇಳಿ. ಬಟ್ ಕಡಿವಾಣ ಮಾಡೋದಕ್ಕೆ ಆ ಏರಿಯಾದ ನಾಯಿಗಳನ್ನು ತೆಗೆದುಕೊಂಡು ಬೇರೆ ಕಡೆಗೆ ಹಾಕ್ತಿದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿ ಅವರ ಸರ್ಕಲ್ ಚೇಂಜ್ ಆಗುತ್ತಲ್ಲ ನಾಯಿದು, ಅಂದರೆ ಅಲ್ಲಿ ಹೇಗಿರುತ್ತೆ ಅಂಥೇಳಿ. ಈಗ ಆ ಸರ್ಕಲ್ ಇದ್ದಾಗ ಏನು ಸಮಸ್ಯೆ ಆಗಲ್ಲ ಅಂತ ನೀವು ಆಗಲೇ ಹೇಳಿದ್ರಿ. ಬಟ್ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಹೋದರೆ ಮತ್ತೆ ಅಲ್ಲಿ ಇದು ಆಗುತ್ತಲ್ಲ, ಸಮಸ್ಯೆ ಆಗುತ್ತಲ್ಲ, ಇದು ಹೇಗೆ ಅಂತ?
ಹೇಗೆ ಕಡಿಮೆ ಮಾಡಿ ಹಾಕೋದು ಹೇಗೆ ಅಂತ ನೋಡಿ, ಅದೇ ಸುಪ್ರೀಂ ಕೋರ್ಟು ಕ್ಲೀನಾಗಿ ಹೇಳಿದೆ, ರೀಲೊಕೇಶನ್ ಆಫ್ ದ ಡಾಗ್ಸ್. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾಯಿನ ಸ್ಥಳಾಂತರ ಮಾಡಲಿಕ್ಕಿಲ್ಲ. ಯಾಕಂದರೆ ನಾಯಿಗಳು ಬಂದು ಟೆರಿಟೋರಿಯಲ್, ಅಂದರೆ ಆ ಬೌಂಡ್ರಿಯಲ್ಲೇ ಇರುವಂಥ ಇದು. ಓಕೆ, ಸೊ ಅದಕ್ಕೋಸ್ಕರನೇ ಇವಾಗ ಸರ್ ಹೇಳಿದಾಗೆ ನಾಯಿ ಯಾವಾಗ ಕಚ್ಚುತ್ತೆ ಅಂತಂದರೆ, ಒಂದು ಬಂದು ಅದು ಊಟ ಮಾಡ್ತಿರ್ಬೇಕಂತಂದರೆ ಅದಕ್ಕೆ ಹೋಗಿ ಇದು ಮಾಡೋದು, ಆವಾಗ ಗರ್ರ ಬುರ್ರ ಅನ್ನೋದು. ಓಕೆ, ಇದಾಗುತ್ತೆ. ಇಲ್ಲ ಅದು ಮರಿ ಹಾಕಿದಾಗ ನಾಯಿನ ತಾಯ್ತನ ಎಲ್ಲ ಇದರಲ್ಲೂ ತಾಯ್ತನದ ಸ್ವಭಾವ ಬಂದು ಏನಂದರೆ ತನ್ನ ಮಗುವನ್ನು ರಕ್ಷಿಸುವಂಥ ಒಂದು ಸ್ವಭಾವ ಇದೆ. ಮೆಟರ್ನಲ್ ಇನ್ಸ್ಟಿಂಕ್ಟ್ ಅಂತಾರೆ, ಫೈಟಿಂಗ್ ಇನ್ಸ್ಟಿಂಕ್ಟ್. ಒಂದೊಂದು ಸಲ ಅದು ಪ್ರಾಣಿಗಳಲ್ಲಿ ಆ ತಾಯಿ ತನ್ನ ಜೀವ ಕೊಟ್ಟು ಮಗುನ ಇದು ಮಾಡುತ್ತೆ. ಮತ್ತು ಇನ್ನೊಂದು ಬಂದು ಹೀಟ್ ಸೈಕಲ್ಲು. ಅದಕ್ಕೋಸ್ಕರನೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನು ಮಾಡಿದ್ರು, ಈ ಮೂರನ್ನ ತಡೆಗಟ್ಟಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತೇಳಿ ಇದು ಮಾಡೋದು. ಅದರಲ್ಲಿ ನಾಯಿಗೆ ಮಕ್ಕಳಾಗದಾಗ ಆಪ್ರೇಷನ್ ಮಾಡಿಬಿಟ್ಟು ಏನಾಗುತ್ತೆ, ಅದು ಹೀಟ್ ಸೈಕಲ್ಗೆ ಬರೋಲ್ಲ. ಹೀಟ್ಗೆ ಬರೋದಾಗ ಏನಾಗುತ್ತೆ, ಅದು ಅಲ್ಲಿ ಇಲ್ಲಿ ಇದು ಹೋಗೋಲ್ಲ. ನೆಕ್ಸ್ಟು ಮರಿಗಳಾಗಲ್ಲ. ಓಕೆ, ಅಲ್ಲೇ ಇದಾಯಿತು. ಇದ್ರ ಜೊತೆಯಲ್ಲಿ ವ್ಯಾಕ್ಸಿನೇಷನ್ ಆಗ್ತಾರೆ. ವ್ಯಾಕ್ಸಿನೇಷನ್ ಹಾಕಿದಾಗ ಏನಾಗುತ್ತೆ, ಆಲ್ರೆಡಿ ಹರ್ಡ್ ಇಮ್ಯುನಿಟಿ ಅಂತೇಳಿದೆ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಹರ್ಡ್ ಇಮ್ಯುನಿಟಿ ಅಂತೇಳಿ ಬಂದಿದೆ. ಅಂದರೆ ಓಕೆ, ಆಲ್ಮೋಸ್ಟ್ ರೇಬಿಸ್ ಈಸ್ ಟೋಟಲಿ ಕಂಟ್ರೋಲ್ಡ್, ಏನು ಆ ಥರ ಇದು ಮಾಡಿ. ಬಟ್ ಏನಂದರೆ ಕಚ್ಚಿಸ್ಕೊಂಡ್ರೆ ಒಂದು ಸೇಫ್ಟಿಗೆ, ನಮ್ಮ ಡಾಕ್ಟರ್ ಸಾಹೇಬರು ಹೇಳಿದಾಗೆ ಒಂದು ಸೇಫ್ಟಿಗೆ ಎಲ್ಲ ಆಸ್ಪತ್ರೆಗಳು ಇವಾಗ ಉಚಿತವಾಗಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಹೋಗಿ ನಾವು ತೊಗೋಬೋದು. ಬಟ್ ಏನಂದರೆ ಇದನ್ನ ಕನ್ಫ್ಲಿಕ್ಟ್ನ ರಿಡ್ಯೂಸ್ ಮಾಡಬೇಕಂದ್ರೆ ನಾಯಿಗಳನ್ನ ಇಲ್ಲಿಂದ ಅಲ್ಲಿ ತೊಗೊಂಡೋಗಿ ಬಿಡೋದು. ಅವಾಗ ಏನಾಗಿದೆ, ನಮ್ಮ ಪ್ರಾಬ್ಲಮ್ನ ಹಳೆ ಕಾಲದಲ್ಲಿ ಕಸ ಗುಡಿಸೋದಿತ್ತಲ್ಲ ರೋಡಲ್ಲಿ, ನಮ್ಮ ಮನೆ ಕಸನ ಗುಡಿಸಿ ಪಕ್ಕದ ಮನೆಯವ್ರ ಹತ್ರ ಹಾಕ್ಕೊಡೋದು. ಹಂಗೆ ಗುಡಿಸ್ಕೊಂಡು ಲಾಸ್ಟ್ ಮನೆ ಯಾರು ಇರುತ್ತೆ ಅವ್ರ ಮನೆ ಹತ್ರ ಫುಲ್ ಕಸ ಇರುತ್ತೆ. ಆ ಥರ ನಮ್ಮ ಮನೆ ರೋಡಲ್ಲಿರೋ ನಾಯಿನ ತೊಗೊಂಡೋಗಿ ಬೇರೆ ಕಡೆ ಬಿಟ್ಟಂದರೆ ನಾನೇನು ಮಾಡ್ತೀನಿ, ನನ್ನ ಪ್ರಾಬ್ಲಮ್ನ ಅಲ್ಲಿ ಕಳಿಸ್ತಾ ಇದ್ದೀನಿ ಹೊತ್ತು ನಾನು ಸಾಲ್ವ್ ಮಾಡ್ತಾಯಿಲ್ಲ. ಅಲ್ಲೇ ಇರುವಂಥ ನಾಯಿಗಳಿಗೆ ಆಪ್ರೇಷನ್ ಮಾಡಿಬಿಟ್ಟಂದರೆ ಅದೇನಾಗುತ್ತೆ, ಅದಕ್ಕೆ ಏನು ಆ ಥರ ಒಂದು ಹೀಟ್ ಸೈಕಲ್ಲು ಬರೋಲ್ಲ, ಏನು ತುಂಬ ಮೃದುವಾಗಿ ಆಗಿಬಿಡುತ್ತೆ. ಮೃದು ಆಗಾದಾಗ ಅದಕ್ಕೆ ಏನಿದೆ ಅನ್ನಗಿನ್ನ ಏನೋ ಒಂದು ಹಾಕ್ಕೊಂಡಿದ್ದೆ ಅಂದರೆ ಅದು ಅಲ್ಲೇ ಬಿದ್ದಿರುತ್ತೆ ತಪ್ಪಿಗೆ. ಇದು ಸ್ಟ್ರೇ ಡಾಗ್ಸನ್ನು ಎನಿ ಆರ್ಗನೈಸೇಷನ್ಸ್ ಯಾವ್ದು ತೊಗೊಳಕ್ಕಾಗತ್ತಾ? ಲೈಕ್ ಬ್ಲೂ ಕ್ರಾಸು ಇಂಥ ಅನಿಮಲ್ ವೆಲ್ಫೇರ್ ಅಸೋಸಿಯೇಷನ್ಸ್ ಎಲ್ಲ ಇದೆಯಲ್ಲ, ಇವಾಗ ಸ್ಟ್ರೇ ಡಾಗ್ಸ್ ವಿಚ್ ಇಸ್ ಕಾಸಿಂಗ್ ಪ್ರಾಬ್ಲಮ್ಸ್, ಒಂದು ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ಸ್ ಮಾಡ್ತಿದೆ, ಅಲ್ಲಿರೋ ಸಿಟಿಸನ್ಸು ಲೋಕಲ್ ಅಥಾರಿಟಿ ಹತ್ರ ಹೋಗಿ ದೇ ಆರ್ ನಾಟ್ ಗೆಟಿಂಗ್ ಸಫಿಷಿಯಂಟ್ ರಿಪ್ಲೈ. ಆಗ ಏನು ಮಾಡ್ಬೇಕು ಸರ್? ನೋಡಿ, ಇದು ಈಗ ಬಂದು ಡಾಗ್ ಬೈಟ್ಗೆ ನಿಮ್ಮ ನ್ಯಾಪ್ರಿದು ಗೈಡ್ಲೈನ್ಸ್ ಪ್ರಕಾರನೇ ದೇರ್ ಇಸ್ ಎ ಸಸ್ಪೆಕ್ಟ್ ಬೈಟ್ ಆಗಿದ್ದರೆ ಮಾತ್ರ ತೊಗೊಂಡೋಗ್ಬೇಕಂತೇಳಿದೆ. ಓಕೆ, ಅದು ಬೈಟ್ ಆದ ಅಂದರೆ ಕಚ್ಚಿದೆ ಅಂದರೆ ಓಕೆ ಎರಡಿದೆ. ಒಂದು ಬಂದು ಇಮ್ಮಿಡಿಯೇಟ್ಲಿ ದ ಹಾಸ್ಪಿಟಲ್ ಓಕೆ ಯಾವುದು ಟ್ರೀಟ್ಮೆಂಟ್ ಮಾಡ್ತಾಯಿದೆ ಅದು ಬಂದು ಮುನ್ಸಿಪಾಲಿಟಿ ಲೋಕಲ್ ಅಥಾರಿಟಿಗೆ ಹೇಳಬೇಕು, ಈ ಥರ ಬೀದಿ ನಾಯಿ ಕಚ್ಚಿದ್ರೆ ಓಕೆ ಅದು ಇಮ್ಮಿಡಿಯೇಟ್ ಅವರು ಡೇಟಾ ಶೇರ್ ಮಾಡಬೇಕು. ಅದಾಗಿ ಇನ್ನೊಂದು ಬಂದು ಇವಾಗ ಲೋಕಲ್ ಅಥಾರಿಟಿಗೆ ಹೇಳಿದೆ ಅಂದರೆ ಇವಾಗ ಅಲ್ಲಿದು ನಾನು ಹೇಳಿದ ರೂಲ್ 16 ಅಡಿಯಲ್ಲಿ ಕಂಪ್ಲೇಂಟ್ಸ್ ಅಂತೇಳಿ ಹೇಗೆ ಕಂಪ್ಲೇಂಟ್ ಇದು ಮಾಡೋದು. ಇಮಿಡಿಯೇಟ್ಲಿ ನಾಯಿ ಕಚ್ಚಿದೆ ಅಂದರೆ ಅಂಥ ನಾಯಿನ ತಗೊಂಡೋಗಿ ಒಂದು 10 days ಅಬ್ಸರ್ವೇಷನ್ ಅಂತೇಳಿ ಇಡ್ತಾರೆ. ಅದು WHO ಗೈಡ್ಲೈನ್ಸೇ ಇದೆ. ಇನ್ ಕೇಸ್ ಇಫ್ ದ ಡಾಗ್ ಇಸ್ ರ್ಯಾಬಿಡ್ ಇಟ್ ವಿಲ್ ಡೈ ಎ ನ್ಯಾಚುರಲ್ ಡೆತ್ ವಿದಿನ್ 10 days. ಇಫ್ ಇಟ್ ಈಸ್ ನಾಟ್ ರ್ಯಾಬಿಡ್ 10 days ಆದಮೇಲೆ ಅದನ್ನ ಅಲ್ಲೇ ತಂದು ಬಿಡ್ತಾರೆ. ಓಕೆ, ಲೋಕಲ್ ಅಥಾರಿಟಿಗೆ ನಾವು ಇನ್ಫಾರ್ಮ್ ಮಾಡಿದೆ ಅಂದರೆ ಅದು ಇದಾಗುತ್ತೆ. ಬಟ್ ಏನಂದರೆ ಇಲ್ಲಿ ಸಮಸ್ಯೆ ಏನಂದರೆ ಓಕೆ ಇದು ಸ್ಟೆರಿಲೈಸೇಷನ್ ಬಂದು ಲೋಕಲ್ ಅಥಾರಿಟಿ ಸಹ ಮಾಡ್ಬೋದು, NGO ಮಾಡ್ಬೋದು. ಈ ಸಲ ನಾವು ಖುದ್ದಾಗೆ ಚೀಫ್ ಸೆಕ್ರೆಟ್ರಿಗೆ ಶಾಲಿನಿ ಮೇಡಮ್ಗೆ ಭೇಟಿಯಾಗಿ ನಾವು ABC ರೂಲ್ಸ್ 2023 ಗೆಜೆಟ್ ಕೊಟ್ಟು ಇದು ಮಾಡಿದ್ವಿ. ಹೇಳಿದ್ವಿ ಏನು ನೋಡಿ, ನೀವು NGOದ ಹಿಂದೆನೇ ಬೀಳಬೇಡಿ. ಓಕೆ, ಲೋಕಲ್ ಅಥಾರಿಟಿ ಸಹ ಪ್ರಾಣಿಗಳದ್ದು ಆಪ್ರೇಷನ್ ಎಲ್ಲ ಮಾಡ್ಬೋದು, ನೀವು ಮಾಡಿ ಅಂತೇಳಿ. ಬಟ್ ಲೋಕಲ್ ಅಥಾರಿಟಿ ಅವ್ರಿಗೆ ಏನಂತ ಅಂದರೆ ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. NGOಗೆ ಒಂಥರ ಸಬ್ ಕಾಂಟ್ರಾಕ್ಟರ್ ಕೊಟ್ಬಿಟ್ಟು ಇವ್ರು ಆರಾಮಾಗಿ ಕೂತ್ಕೊಬಿಡೋದು. BBMPಗೆ ಅದೇ ಹೇಳ್ತಾ ಇದ್ದೀವಿ, ವೈ ಆರ್ ಯು ಡಿಪೆಂಡೆಂಟ್ ಆನ್ NGOs? ಇವ್ರಿಗೇನಂದರೆ ಆಫೀಸರ್ಗಳಿಗೆ ಇದು ಮಾಡ್ಬಿಡೋದು. ಆಟೋಮೆಟಿಕ್ ಕಡಿಮೆ ಆಗಬೇಕು ಅಂತಂದರೆ ಸರಿಯಾದ ಸಮಯಕ್ಕೆ ಆ ಉದ್ದೇಶಕ್ಕೋಸ್ಕರ ನಾನು ಕೊಡಬೇಕಾಗತ್ತೆ. ಮತ್ತೆ ಊಟ ವ್ಯವಸ್ಥೆ ಪ್ರಮುಖವಾಗಿರಬೇಕು. ಬಟ್ ಅದು ಮುನ್ಸಿಪಾಲಿಟಿಯಲ್ಲಿ ಅದು ಆಪ್ರೇಷನ್ಸ್ ನೋಡಿ ಲೋಕಲ್ ಅಥಾರಿಟಿನೇ ಮಾಡ್ಬೋದು. ಅವ್ರು ಮಾಡ್ತಾರೆ, ಅವ್ರದ್ದು ತಲೆ ಮೇಲೆ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಮನೆ ಕೆಲಸದವ್ರ ಥರ NGOಗೆ ಒಂದು ಕೊಟ್ಬಿಡೋದು, ಅವ್ರು ಮಾಡ್ರಿ ಅಂತ ಇದು ಮಾಡೋದು. ಇಲ್ಲಾರ ಇವರೇ ಗುಡಿಸ್ಬೇಕಲ್ಲ, ಆ ಥರ ಇದಾಗಿದೆ. ಅದಕ್ಕೆ ನಾವು ಖುದ್ದಾಗೆ ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟು ನಾನೇ ಖುದ್ದಾಗಿ ಕೊಟ್ಟಿದ್ದೀನಿ ಲೆಟರು. ಸುಪ್ರೀಂ ಕೋರ್ಟ್ ಅವರು 2016ರಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಇದು ಮಾಡಿದೆ. ಆ ಚೀಫ್ ಸೆಕ್ರೆಟರಿ ಲೆಟ್ರ್ ಇವಾಗ ಸೆಕ್ರೆಟರಿ ಅಜಯ್ ನಾಗಭೂಷಣ್ ಸಾಹೇಬ್ರ ಹತ್ರ ಇದೆ. ನಾವು ಇವಾಗ ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲಿ ಓಕೆ ಇವರು ಏನು ಮಾಡ್ತಾಯಿದ್ದಾರೆ, ಇವರೊಂದು ಆದೇಶ ಹೊಡಿಸ್ಬಿಡೋದು ಅಷ್ಟೇ. ABC ರೂಲ್ಸಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಇದೆ ಸರ್, ಏನೂ ಮಾಡ್ತಾಯಿಲ್ಲ. ಇವಾಗ ಹೇಳೋದಲ್ಲ, ಅದು ಹಿರಿಯೂರ್ದು ಇದು ಕಂಬಿ ಹಾಕ್ಕೊಂಡು ಹಿಂಗೆ ಎಳಿತಾರೆ, ಬಟರ್ಫ್ಲೈ ನೆಟ್ಟು ಅಲ್ಲಿ ಹಿಡಿಬೇಕು, ಕಂಬಿ ಹಾಕ್ಕೊಂಡು ಎಳ್ಕೊಂಡಿದ್ದಾರೆ. ಏನು ರೀ ಇವಾಗ ಈ ಥರ ಮಾಡಿದೆ ಅಂದರೆ? ರಾಜನ್ ಅವರೀಗ ಈ ಚಿಕಿತ್ಸೆ
ಪಡೆದಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಅಂದರೆ ಯಾವ ರೀತಿಯಾಗಿ ಅಪಾಯ ಎದುರಾಗಬಹುದು ಅಂತ? ಡೆತ್ ಅಲ್ಟಿಮೇಟ್ಲಿ ರೇಬಿಸಿಂದ ಟ್ರೀಟ್ಮೆಂಟ್ಗೆ ದೆ ಲೀಡ್ ಟು ಡೆತ್. ಅದೇ ಅದು ಐಸೋಲೇಷನ್ ಮಾಡಬೇಕು. ಐಸೋಲೇಷನ್ ಮಾಡಿದಾಗ ಅವ್ರಿಗೆ ನೀರು ಕಂಡ್ರೆ ಭಯ ಆಗುತ್ತೆ, ನೀರು ಕುಡಿಯಲ್ಲ. ಒಂದು ಮನುಷ್ಯ ನೀರು ಕುಡಿಯೋದ್ರಿಂದ ಏನಾಗುತ್ತೆ? ಡಿಹೈಡ್ರೇಷನ್ನು, ತಿನ್ನೋಕ್ಕಾಗಲ್ಲ, ಅಲ್ಟಿಮೇಟ್ಲಿ ಮ್ಯಾಲ್ನರಿಶ್ಮೆಂಟು, ಇನ್ಫೆಕ್ಷನ್ಸು, ಕಾರ್ಡಿಯಾಕ್ ಅರೆಸ್ಟು, ರೆಸ್ಪಿರೇಟರಿ ಪ್ಯಾರಲೈಸಿಸು, ಅಲ್ಟಿಮೇಟ್ಲಿ ಡೆತ್. ನಿರ್ಲಕ್ಷ್ಯ ವಹಿಸೋದು ಬೇಡ. ಹೌದು, ಇದು ಇಮಿಡಿಯೇಟಾಗಿ ನಾವು ಒಂದು ಐಡೆಂಟಿಫೈ ಮಾಡಿದ್ರೆ ಇದು ಇಷ್ಟು ಪ್ರೋಗ್ರೆಷನ್ ಹೋಗೋಕ್ಕೆ ಬಿಡೋಕ್ಕಾಗಲ್ಲ. ನಾವು ಡಿಲೇ ಮಾಡಿದ್ರೆ ಮಾತ್ರ, ಮಿಸ್ ಆದರೆ ಮಾತ್ರ ಇದೆಲ್ಲ ನೋಡ್ತೀವಿ. ಇದು ನಾವು 25 ಇಯರ್ಸ್ ಸರ್ವಿಸ್ನಲ್ಲಿ ನಾನು ಒಂದೇ ಪೇಸ್ ನೋಡಿದ್ದೀನಿ. ರಾಮಾಯಣಲ್ಲಿ 95-94ನಲ್ಲಿ MBBS ಮಾಡುವಾಗ ಒಂದು ಐಸೋಲೇಷನ್ ವಾರ್ಡ್ ಅಂತ ಇತ್ತು. ಅಲ್ಲಿ ಒಬ್ಬನೇ ರೇಬಿಸ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಇಲ್ಲಿ ಹಿಂಗೆ ಒಂಥರ ನೋಡಿದ್ ಬಂದ್ವಿ. ಅದಂತರ ವಿ ಹ್ಯಾವ್ ನಾಟ್ ಸೀನ್. ಯಾಕಂದರೆ ಅಷ್ಟು ವ್ಯಾಕ್ಸಿನೇಷನ್ ಡ್ರೈವ್ ಬಂದ್ಬಿಟ್ಟು ಅಷ್ಟು ಇಂಪ್ರೂವ್ ಆಗಿದೆ. ಇನ್ನೂ ವ್ಯಾಕ್ಸಿನೇಷನ್ ಡ್ರೈವ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಯಿತು. ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಈ ಅವೇರ್ನೆಸ್ ಇನ್ನೂ ಹೆಚ್ಚಾಗಿ, ಈ ಡಾಗ್ಸನ್ನು ಪ್ರಾಪರಾಗಿ, ಸ್ಟ್ರೇ ಡಾಗ್ಸನ್ನು ಪ್ರಾಪರಾಗಿ ನಾವು ಐಡೆಂಟಿಫೈ ಮಾಡಿ ಅದನ್ನು ವ್ಯಾಕ್ಸಿನೇಟ್ ಮಾಡಿದ್ರೆ ಈ ಕಾಯಿಲೆ ಕಡಿಮೆ ಆಗುತ್ತೆ. ಇಷ್ಟು ಭಯಪಡಬೇಕಂತ ಅವಶ್ಯಕತೆ ಏನೂ ಇಲ್ಲ. ಸರ್, ಈಗ ಈ ಕಚ್ಚಿರುವಂಥ ನಾಯಿಯ ಮೇಲೆ ಯಾವ ರೀತಿಯಾಗಿ ನಿಗಾ ಇಡಬೇಕು? ಈಗ ನಾಯಿ ಕಚ್ಚಿದೆ ಅಂತಂದರೆ ಆ ನಾಯಿಗೆ ಹೇಗೆ, ಅಂದರೆ ಆ ನಾಯಿನ ಅಬ್ಸರ್ವೇಷನ್ ಇರುತ್ತಲ್ಲ, ಸೊ ಮತ್ತೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತ? ಇಲ್ಲ ನೋಡಿ, ಅದೇ ಇದು ಇವಾಗ ಸರ್ ಹೇಳಿದಾಗ ನೋಡಿ, ಯಾವುದೇ ನಾಯಿ ಆಗಲಿ ಸಾಮಾನ್ಯವಾಗಿ ಯಾರಿಗೂ ಕಚ್ಚಕ್ಕೆ ಹೋಗಲ್ಲ. ಅದು ಏನಾರು ಅದಕ್ಕೆ ಕೆಣಕ್ತಾ ಆಗಿದೆ ಸರ್, ಸಾಮಾನ್ಯವಾಗಿ ಅಂತಿಲ್ಲ, ಆಗಿದೆ. ಎಷ್ಟೋ ಪ್ರಕರಣ ತೋರಿಸ್ತೀನಿ ಆಗಿದೆ. ಬಟ್ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಒಂದು ವೇಳೆ ಆ ನಾಯಿ ಕಚ್ಚಿದೆ ಅಂತಂದರೆ ಆ ನಾಯಿ ಮೇಲೆ ಯಾವ ರೀತಿಯಾಗಿ ನಿಗಾ ಇಡಬೇಕು? ಇಲ್ಲ, ಅದೇ ಇವಾಗ ನೋಡಿ ಒಂದು ಹೇಳ್ತೀನಿ ನೋಡಿ. ನಾಯಿ ಒಂದು ಬಂದು ಜನರಲ್ ಸೆಲ್ಫ್ ಡಿಫೆನ್ಸಿಗೆ ಕಚ್ಚುತ್ತೆ, ಇನ್ನೊಂದು ಬಂದು ಸುಮ್ಮನೆ ಎಲ್ಲರಿಗೂ ಕಚ್ಕೊಂಡು ಹೋಗೋದು. ಅದು ಯಾವಾಗ ಅಂದರೆ ರೇಬಿಸ್ ಇದ್ದಾಗ ಮಾತ್ರ. ಸೊ ನಾವು ಯಾವತ್ತೂ ತಿಳ್ಕೊಬೇಕು, ಆ ನಾಯಿ ನನಗೊಬ್ಬನಿಗೆ ಕಚ್ತಾರೆ ಎಲ್ಲರಿಗೂ ಆ ಟೈಮಲ್ಲಿ ಕಚ 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 ಅಂತೇಳಿ ಎಲ್ಲರಿಗೂ ಕಚ್ಕೊಂಡು ಹೋಗ್ತಾ ಇದೆ ಅಂದ್ಬಿಟ್ಟು ಆ ಥರ ಕಚ ಕಚ ಅಂತೇಳಿ ಕಚ್ಕೊಂಡು ಹೋದಂದರೆ ಅದಕ್ಕೆ ಮೋಸ್ಟ್ಲಿ ರೇಬಿಸ್ ಇರುತ್ತೆ ಅಂತೇಳಿ ಒಂದು ಇದು. ಒಬ್ಬರಿಗೆ ಬಾಯಿ ಹಾಕ್ಬಿಟ್ಟಿದ್ರೆ ಏನು, ಅದಕ್ಕೆ ಸರಿ ಹೇಳಿದ್ದು, ಒಬ್ರಿಗೆ ಕಷ್ಟ ಅಂದರೆ ಅದೇನು ಅದನ್ನ ಟೆನ್ಷನ್ ತಗೊಂಡು ಡಾಕ್ಟರ್ ಹತ್ರ ಹೋಗಿ ಇದು ಮಾಡಿ. ಬಟ್ ಅದೇ ನಾಯಿ ಪಚ ಅಂದರೆ ಈ ಸಿಗ್ದವ್ರಿಗೆಲ್ಲ ಎಲ್ಲರಿಗೂ ಕಷ್ಟ ಇದೆ ಅಂದರೆ ಅದು ರೇಬಿಟ್ ನಾಯಿ ಅಂತೇಳಿ ಇದಿರುತ್ತೆ ನೋಡಿ. ನಾಯಿ ಕಚ್ಚಿಸ್ಕೊಂಡ ಅಂದರೆ ಓಕೆ, ನಾಯಿ ಕಷ್ಟ ಅಂದರೆ ನೋಡಿ, ಕಾನೂನು ಅಂಡರಲ್ಲಿ ಬಂದು ಓಕೆ ಬೀದಿ ನಾಯಿಗಳಿಗೆ ಏನು ಇದು ಮಾಡೋಕ್ಕೆ, ಅದಕ್ಕೆ ಸರ್ಕಾರ ಬಂದು ಈ ಸಲ ಬಂದು ಕಾಂಪನ್ಸೇಷನ್ ಪ್ಯಾಕೇಜ್ ಅಂತೇಳಿ ವೈಲ್ಡ್ ಲೈಫ್, ಇವಾಗ ಕಾಡು ಪ್ರಾಣಿಗಳು ಮನುಷ್ಯರ ಮೇಲೆ ಆನೆ ಇದು ಮಾಡಿಬಿಡುತ್ತೆ, ಹುಲಿ ಇದೆಲ್ಲ ಇದು ಮಾಡುತ್ತೆ. ಅದೇ ರೀತಿಯಲ್ಲಿ ಸಾಕು ಪ್ರಾಣಿ ಅದು ಅಂದರೆ ಇದು ಡೊಮೆಸ್ಟಿಕ್ ಅನಿಮಲ್, ನಾವು ಮುದ್ದಿನ ಪ್ರಾಣಿಗಳಂತೀವಲ್ಲ, ನಾಯಿಗಳು ಏನಾರು ಕಚ್ಚಿ ಏನಾರು ಇದು ಮಾಡಿದೆ ಅಂದರೆ ಅದಕ್ಕೆ ಬಂದು ಕಾಂಪನ್ಸೇಷನ್ ಅಂತೇಳಿ ಇವಾಗ ಸರ್ಕಾರದ ಅಡಿಯಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಬಟ್ ಅದ್ರ ಜೊತೆಯಲ್ಲಿ ಆ ನಾಯಿಗೆ ಬಂದು ಅದೇ ಹೇಳಿದ್ನಲ್ಲ, ಅದು ಅಬ್ಸರ್ವೇಷನ್ ಪೀರಿಯಡ್ ಇದು ಮಾಡ್ತಾರೆ. ಅದು ಯಾಕೆ ಇದು ಮಾಡ್ತು 10 days ಅಂತೇಳಿ, ಆ ಥರ ಏನು ಆ ಥರ ಇದಿಲ್ಲ ಅಂದರೆ, ಅದು ರೇಬಿಸ್ ಇದ್ದರೆ ಅದನ್ನ ಬಿಡೋಲ್ಲ, ಅಲ್ಲೇ ಇಟ್ಟಿರ್ತಾರೆ. ಅದು 10 ದಿನದಲ್ಲಿ ಸತ್ತೋಗುತ್ತೆ ರೇಬಿಸ್ ಇದ್ದಂದರೆ. ರೇಬಿಸ್ ಇಲ್ಲ ಅಂದರೆ ಅದಕ್ಕೇನೋ ಒಂದು ಗಾಯ ಏನಾರು ಆಗಿದೆ ಅಂದರೆ ಅದಕ್ಕೇನೋ ಒಂದು NGOಗೆ ತಗೊಂಡಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿ ಇದು ಮಾಡೋದು. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನಾಯಿನ ಯಾವಾಗ ತಗೊಂಡು ಹೋಗ್ಬೋದು ಬೀದಿ ನಾಯಿನ ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವಾಗ ತಗೊಂಡು ಹೋಗ್ಬೇಕಂದ್ರೆ ಚಿಕಿತ್ಸೆಗೆ ಮಾತ್ರ. ಅದಕ್ಕೆ ಗಾಯಗೊಂಡಾಗ ಏನಾರು ಇದಾದಾಗ ಅದನ್ನ ಚಿಕಿತ್ಸೆ ಮಾಡಿ ಪುನಃ ಅಲ್ಲೇ ತಂದು ಬಿಡೋದು, ಆ ರೀತಿ ಇದಾಗ್ತದೆ. ಬಟ್ ಏನಂದರೆ ರೇಬಿಸ್ ನೋಡಿ, ನಾಯಿ ಕಚ್ಚಿದ್ರೆ ಸಹ ಇವಾಗ ಆಲ್ರೆಡಿ ಬೈ 2030 ಓಕೆ ಇಂಡಿಯಾ ರೇಬಿಸ್ ಮುಕ್ತ ಭಾರತ ಆಗ್ತದೆ. ಭಾರತ ಓಕೆ. ಟು ಆ್ಯಡ್ ಆನ್, 10 ದಿವಸ ನೋಡ್ತೀವಲ್ಲ, 10 ದಿವಸ ಮಾನಿಟರ್ ಮಾಡ್ತಾ ಇರುವಾಗ ಆ ನಾಯಿ ಬೇರಾದ್ರೂ ಕಚ್ಚಿದ್ರೆ ರೇಬಿಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಸೊ ದಟ್ ಈಸ್ ವೈ ಆ ನಾಯಿಯನ್ನು ಸಪ್ರೇಟಾಗಿ ಟೈ ಮಾಡಿ ಐಸೋಲೇಟ್ ಮಾಡ್ತೀವಿ. ರ್ಯಾಬಿಟ್ ಡಾಗನ್ನು ಐಸೋಲೇಟ್ ಮಾಡಬೇಕು, ರ್ಯಾಬಿಟ್ ವೆರಿ ಸಸ್ಪಿಷಿಯಸ್ ಪೇಷಂಟನ್ನು ಐಸೋಲೇಟ್ ಮಾಡಬೇಕು. 10 days ನೋಡಬೇಕು ಇಬ್ರಿಗೂ ಹೇಗೆ ಡೆವಲಪ್ ಆಗ್ತಿದೆ. ಸಪೋಸ್ ರೇಬಿಸ್ ಪೇಷಂಟಿಗೆ ವೈರಸ್ ಹೋಗಿದೆ ಅಂದರೆ ಅವ್ರಿಗೆ ಆ ಸಿಂಪ್ಟಮ್ಸ್, ಆ ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಇಟ್ ವಿಲ್ ನಾಟ್ ವೈರಸ್ ಒನ್ಸ್ ಶರೀರ ನೋಡಿದ್ಮೇಲೆ ಅದೊಂದು ಸಿಂಪ್ಟಮ್ಸ್ ಕಾಣುತ್ತೆ. ಆ ಥರ ಏನಾದರೆ ನಾಯಿ 10 ದಿವಸದಿಂದ ಸತ್ತೋಗುತ್ತೆ. ಯಾಕಂದರೆ ಅದೆಲ್ಲ ಇಟ್ ವಿಲ್ ಎಫೆಕ್ಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಎನ್ಕೆಫಲಿಟಿಸ್ ಅಂತೀವಿ. ಬ್ರೈನ್ ನರ್ವ್ ಸೆಲ್ಸ್ ಎಲ್ಲ ಎಫೆಕ್ಟ್ ಆಗಿ ಎನ್ಕೆಫಲಿಟಿಸ್ ಅಂತ ಬಂದು ಅಲ್ಟಿಮೇಟ್ಲಿ ಡಾಗ್ ವಿಲ್ ಡೈ. ಆ ಥರ ಇರುವಾಗ ಸ್ಟಿಲ್ ಆ 10 ದಿವಸ ಟೈಮ್ಗೆ ಮಾನಿಟರ್ ಮಾಡೋದು ಒಳ್ಳೆಯದು. ಸರ್, ಈಗ ಆರೋಗ್ಯ ಇಲಾಖೆ ಏನು ಮಾಡಬೇಕು ಅಂತೇಳಿ, ಇಂಥ ಪ್ರಕರಣವನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಜನ ಒಂಥರ ನೆಮ್ಮದಿಯಿಂದ ಬದುಕಬೇಕಂದ್ರೆ ಏನು ಮಾಡಬೇಕು, ಏನು ಹೇಳಿ ನೋಡಿ. ಅದಕ್ಕೋಸ್ಕರನೇ ಇದು ನಾನು ಹೇಳ್ತಾ ಇಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇಡೀ ವರ್ಲ್ಡ್ಗೆ ಹೆಲ್ತ್ ಇಶ್ಯೂ ಆಸ್ಪೆಕ್ಟ್ಸಲ್ಲಿ ಅವರೇ ಡೈರೆಕ್ಷನ್ಸ್ ಕೊಡೋದು. ಎಲ್ಲ ಕಂಟ್ರೀಸೂ ಅವರು ಫಾಲೋ ಮಾಡಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಬೀದಿ ನಾಯಿಗಳ ಬಗ್ಗೆ, ರೇಬಿಸ್ ಎರಾಡಿಕೇಷನ್ ಬಗ್ಗೆ, ಬೀದಿ ನಾಯಿಗಳ ಬಗ್ಗೆ ಹೇಗೆ ನಾವು ಇದು ಮಾಡಬೇಕು, ಹೇಗೆ ಅದು ಕಡಿತಗಳು ಯಾವ ಸ್ಟೇಜಲ್ಲಿ ಕಡಿತ ಇದಾಗಿದೆ, ಮಕ್ಕಳಿಗೋಸ್ಕರ ಕಾಮಿಕ್ ಮಾಡಿದ್ದಾರೆ. ಸ್ಕೂಲ್ಗಳಲ್ಲಿ
ಓಕೆ ಕಾಲೇಜ್ಗಳಲ್ಲಿ ವರ್ಕ್ ಪ್ಲೇಸ್ಗಳಲ್ಲಿ ಎಲ್ಲ ಬಂದು ಜಾಗೃತಿ ಇದು ಮಾಡಬೇಕು. ಇದು ಏನಾಗ್ತಾ ಇದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಮಾಡಿ ಅದು ಹಂಗೇ ಇದೆ ಇನ್ನೂ. ಇದು ಯಾವುದೇ ಲೋಕಲ್ ಅಥಾರಿಟಿ ಆಗಲಿ, ಯಾಕೆ ನಮ್ಮ BBMP ನಾನು ಎಷ್ಟೋ ಸಲ ಕೊಟ್ಟಿದ್ದೀನಿ, ಇದುವರೆಗೂ ಅವ್ರು ಇದು ಮಾಡ್ತಾಯಿಲ್ಲ. ಓಕೆ, ಇದು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿಲ್ಲ. ಯಾವಾಗ ನಾವು ಜನರಲ್ಲಿ ಎಲ್ಲ ಬ್ಯಾನರ್ಗಳು ಇದು ಹಾಕ್ಬಿಟ್ಟು ಈ ಥರ ಜನರಿಗೂ ಒಂದು ಮಾಹಿತಿ ಬರುತ್ತೆ, ಅವಾಗ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಇಲ್ದಾರೆ ಏನಾಗುತ್ತೆ, ನಾವು ಜಾಗೃತಿ ಕೊಡೋದೇ. ಇವಾಗ ನೋಡಿ, ಹಾವು ಅದು ವಿಷ ಹಾವುನ ಇಲ್ಲ ವಿಷ ಇಲ್ಲೋದರ ಹಾವು ಅಂತ ನಮ್ಗೆ ಗೊತ್ತಿದೆ ಅಂದರೆ ಅದು ಮುಟ್ಟಕ್ಕೂ ಆಗಲ್ಲ. ಇಲ್ದಾರೆ ಪಾಪ ಏನು ಹಿಡಿದು ಅದು ಬುಷ್ ಅಂತೇಳಿ ಕಚ್ಚಿಬಿಟ್ಟು ಅಂದರೆ ಸತ್ತೋದ್ರೆ ಇದು ತಪ್ಪು ಯಾರ್ದು? ಜಾಗೃತಿ ಮೂಡಿಸಿಲ್ಲ ಸರ್ಕಾರದ್ದು. ರೂಲ್ 16 ಸಬ್ ರೂಲ್ 9 ABC ರೂಲ್ಸ್ 2023 ಅಡಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಜಾಗೃತಿ ಮೂಡಿಸಿ ಬೀದಿ ನಾಯಿಗಳ ಬಗ್ಗೆ. ಯಾವ ಜಾಗೃತಿ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರೋದು ಪ್ರಾಣಿಗಳ. ಬಟ್ ಎಲ್ಲಿ ಆಗ್ತಾಯಿದೆ, ಕರ್ನಾಟಕ ಹೈಕೋರ್ಟ್ ಇವಾಗ ನೀವು ಹೇಳೋದಲ್ಲ. ಓಕೆ, ಹೆಂಗೆ ಮಿನಿಮೈಸ್ ಮಾಡ್ಬೋದು? ಮಿನಿಮೈಸ್ ಮಾಡಬೇಕಂದ್ರೆ ಜಾಗೃತಿ ಮೂಡಿಸಲೇಬೇಕು, ಮಾಡ್ತಾಯಿಲ್ಲ ಇವರು. 3% ಬಡ್ಜೆಟು. ಓಕೆ, UDDದು ಸೆಕ್ರೆಟರಿ ಅಜಯ್ ನಾಗಭೂಷಣ್ ಸಾಹೇಬರು ಇರಬೇಕಂದ್ರೆ 3% ಜಾಗೃತಿ ಮೂಡಿಸ್ಬೇಕಂತ ಇದು ಮಾಡಿದೆ. ಅದು ಇದುವರೆಗೂ ಜಾರಿಗೆ ತಂದಿಲ್ಲ, ಇದುವರೆಗೂ ಇದು ಮಾಡ್ತಾಯಿಲ್ಲ. BBMPಯಲ್ಲಿ 30 ಲಕ್ಷವರೆಗಿದೆ ಅವೇರ್ನೆಸ್ಗೆ. ಆವಾಗಿಂದ ಹಂಗೆ ಇಟ್ಕೊಂಡಿದ್ದಾರೆ. ಏನು ಮಾಡ್ತಾಯಿದ್ದಾರಪ್ಪ? ಜಾಗೃತಿ ಮೂಡಿಸ್ದ ಅಂದರೆ ನಾವು ಇವಾಗ ಚುನಾವಣೆಯಲ್ಲಿ ಯಾರು ಎಲೆಕ್ಷನ್ ನಿಂತಾರೆ ಏನು ಕ್ಯಾನ್ವಸ್ ಬಡ್ಕೊಂಡಿದ್ದು ಆ ಥರ ಬಡ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಹೆಂಗಿರ್ಬೇಕನ್ಬಿಟ್ಟು. ಇವ್ರು ಅದು ಮಾಡಲ್ಲ ರೀ. ಜಾಗೃತಿ ಇಲ್ಲದೆ ಇರೋದು ಕೂಡ ಇಂಥ ಪ್ರಕರಣ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಕೂಡ ಆಗುತ್ತೆ. ಯಾಕಂದ್ರೆ ಜಾಗೃತಿ ಇದ್ದರೆ ಇದೇನು ಸಮಸ್ಯೆ ಆಗೋದಿಲ್ಲ. ಜನರಿಗೆ ಪಾಪ ಗೊತ್ತಿಲ್ಲ. ಆ ಕಡೆ ನಾಯಿಗಳಿಗೆ ಇದು ಕಷ್ಟ ನಾಯಿ ಇದು, ಈ ಕಡೆ ಮನುಷ್ಯರಿಗೂ ಪ್ರಾಬ್ಲಮ್ಮು, ನಾಯಿಗೂ ಪ್ರಾಬ್ಲಮ್, ಇಬ್ಬರಿಗೂ ಪ್ರಾಬ್ಲಮ್. ಆ ಪ್ರಾಬ್ಲಮ್. ಡಾಗ್ ಇಸ್ ಅ ವೆರಿ ಸೋಷಿಯಲ್ ಅನಿಮಲ್. ಹೌದು, ವೆರಿ ಸೋಷಿಯಲ್ ಅನಿಮಲ್. ಈಗ ನೋಡಿದ್ರೆ ಒಂದೊಂದು ನಾಯಿಗಳು ಚಿಕ್ಕ ಪಪ್ಪಿಗಳು 50,000, 100, 1 ಲಕ್ಷ, 2 ಲಕ್ಷ ಅಷ್ಟು ತಗೊಂಡಿರ್ತಾರೆ. ನಾವು ಹೇಗೆ ಡಾಗನ್ನು ಟೈಮ್ ಮಾಡ್ತೀವೋ ಅದ್ರ ಪ್ರಕಾರ ಅದು ವಿಲ್ ರೆಸ್ಪಾಂಡ್ ಟು ಅಸ್. ಸಪೋಸ್ ಅದು ಬೀದಿ ನಾಯಿ, ಅದು ಯಾರು ಬೇಸಿಕ್ ಥಿಂಗ್ಸ್ ಲೈಕ್ ಫುಡ್ ವಾಟರ್ ಸಿಕ್ಕಿಲ್ಲ ಅಂದರೆ ಇಟ್ ವಿಲ್ ಗೆಟ್ ಫೆರೋಷಿಯಸ್. ಖಂಡಿತ ಮಿರರ್ ಇದ್ದಂಗೆ ಹೇಗಿರ್ತೀವಿ ಅದೇ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು, ನಮಸ್ತೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ನಾಯಿ ಕಡಿತದ ಪ್ರಕರಣಗಳು ಕಡಿಮೆ ಆಗಬೇಕು ಅಂತಂದ್ರೆ ಮೊದಲನೇದಾಗಿ ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ, ಮತ್ತೆ ಅದಕ್ಕೆ ಒಂದು ಚುಚ್ಚುಮದ್ದು ಇರುತ್ತೆ, ಅದನ್ನು ಕೂಡ ಕೊಡಲೇಬೇಕು. ಸೊ ಜಾಗೃತಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ಪ್ರಕರಣ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಈ ಯಾರೆಲ್ಲ ಭಯಪಡ್ತಿದಾರಲ್ಲ, ಜನರ ಆಗ್ರಹ ಏನಿದೆಯಲ್ಲ ಇದಕ್ಕೆ ಕಡಿವಾಣ ಯಾವಾಗ ಅಂತೇಳಿ. ಸೊ ನೀವು ಹೇಗಿರಬೇಕು ಅಂತಂದರೆ, ಆ ನಾಯಿ ಕಂಡ ತಕ್ಷಣ ಅವ್ರ ಜೊತೆಗೆ ಸಲುಗೆಯಿಂದ ಇರಬೇಕು ಅಂದರೆ ದಿನ ಬೆಳಗಾದರೆ ಕೈಲಿ ಬಿಸ್ಕೆಟು ಬಿರಿಯಾನಿ ತಗೊಂಡು ಹೋಗಿ ಅಂತಲ್ಲ. ಸೊ ಅಲ್ಲಿರುವಂಥ ಸ್ಥಳೀಯರಿಗೆ ನೀವು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇಂಥ ಸಮಸ್ಯೆ ಇದೆ, ಏನು ಮಾಡಬೇಕು ಅಂಥೇಳಿ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದೆ ಆತಲ್ಲಿ ಅದು ಆಗತ್ತೆ. ಜೊತೆಗೆ ಈ ಒಂದು ವೇಳೆ ನಾಯಿ ಕಚ್ಚಿದೆ ಅಂತಂದರೆ ನಿರ್ಲಕ್ಷ್ಯ ಬೇಡ, ಆತಂಕ ಪಡೋದು ಅವಶ್ಯಕತೆ ಏನಿಲ್ಲ, ಬಟ್ ನಿರ್ಲಕ್ಷ್ಯ ಬೇಡ. ನಿರ್ಲಕ್ಷ್ಯ ಏನಾದರೂ ವಹಿಸಿದರೆ ಸಾವು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಂಗಾಗಿ ಎಲ್ಲವೂ ಕೂಡ ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಉಚಿತ ಚಿಕಿತ್ಸೆ ಇರೋದ್ರಿಂದಾಗಿ ಯಾರು ಕೂಡ ಭಯ ಪಡಬೇಡಿ. ಸೊ ಇದಕ್ಕೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯ ಇಲಾಖೆ ಏನು ಮಾಡುತ್ತೆ ಅಂತೇಳಿ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.